ಶಂಕರಂ ಶಂಕರ ಸೂತ್ರಭಾಷ್ಯ ಶ್ರೀಮಚ್ಛಂಕರ ವಂದೇ ತಂ ಸಚ್ಚಿದಾನಂದಂ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಸಿ ಭಗವೋ ಬ್ರಹ್ಮ ತಾನು ಚ ತಥಾ ಭೂತಾನಿ ಅಲ್ವಾ, ಕಥಂ ಅಲ್ಲೂರಬಕ ಹಾಗಿದ್ದದ್ದಾದ ಅವುಗಳು ಯಾವುದೋ ಅಭ್ರ ಮೇಘ ವಿದ್ಯುತ್ ಸ್ತನಯಿತಗಳು ಶೈಶಿರಾಪಾಯ ಆಕಾಶ ಸಾಮ್ಯತೆಯನ್ನು ಪಡ್ಕೊಂಡು ಗ್ರೀಷ್ಮ ಋತು ಬಂದಾಗ ತಮ್ಮ ರೂಪ ಪಡ್ಕೊಳತ್ತಲ್ಲ. ವರ್ಷಾದಿ ಪ್ರಯೋಜನ, ಮಳೆ ಸುರಿಯೋದೆ ಮುಂತಾದ ಪ್ರಯೋಜನವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಶಿಶು ಋತುಯಲ್ಲಿ ಅಡಗಿದ್ದಾಗಿರುವ ಅಭ್ರ ಮೇಘ ವಿದ್ಯುತ್ ಸ್ತನಯಿತಗಳು ಗ್ರೀಷ್ಮ ಋತುವಿನಲ್ಲಿ ತಮ್ಮ ರೂಪವನ್ನು ಹೇಗೆ ಪಡ್ಕೊಳತ್ತೋ, ಯಾವ ರೀತಿ ಕಥಂ ಶಿಶಿರಾಪಾಯೇ ಸಾವಿತ್ರಂ ಪರಂಜ್ಯೋತಿ ಪ್ರಕೃಷ್ಟಂ ಗ್ರೈಷ್ಮಕಂ ಉಪಸಂಪದ್ಯ ಸಾವಿತ್ರಂ ಅಭಿತಾಪಂ ಪ್ರಾಪ್ಯ ಇತ್ಯರ್ಥಃ. ಶಿಶಿರ ಋತು ಕಳಿತು, ಶಿಶಿರಸ್ಯ ಅಪಾಯ ನಮ್ಮ ನಿವೃತ್ತಿ. ಶಿಶಿರ ಋತು ಹೋಯಿತು ಅಂತ ಆದ್ರೆ ಅವರು ಸಾವಿತ್ರನ ಸವಿತು ಇದಂ ಸಾವಿತ್ರಂ ಯಾವುದೋ ಜ್ಯೋತಿಗೆ ಸೂರ್ಯ ಸಂಬದ್ಧವಾದ ಜ್ಯೋತಿ ಇದೆಯಲ್ಲ ಅದು ಪರಂಜ್ಯೋತಿ, ಹೆಚ್ಚಿನ ಜ್ಯೋತಿನೇ ಪ್ರಕೃಷ್ಟವಾದ. ಏನು ಬಿರುಕು ಬರುತ್ತೆ, ಜೇಮೆ ಹಾಕೊಂಡು ಹೋಗ್ಬೇಕು, ಪಟಕ್ಕನ್ನು ಹೊಡ್ಕೊಂಡ್ಬಿಡುತ್ತೆ, ಅಷ್ಟು ಬಿಸಿಲು, ಪ್ರಕೃಷ್ಟವಾದಂಥ ಬಿಸಿಲು. ಅದನ್ನು ಹೊಂದಿ ಯಾವುದೋ ಈ ವಾತಾವರಣ ಎಲ್ಲ ಕಾಯಿಸ್ಬಿಡ್ತಾನೆ ಸೂರ್ಯ, ಆವಾಗ ಎಲ್ಲ ಎದ್ಕೊಂಡ್ಬಿಡುತ್ತೆ. ಹೇಗೆ ಪಾಕ ಹಚ್ಕೊಳ್ಳೆ ಎದ್ಕೊಂಡ್ಬಿಡ್ತೋ ಆ ರೀತಿ ಸಾವಿತ್ರನ ಅಭಿತಾಪವನ್ನು ಪಡೆದು ಈ ಅಭೃತ್ವ ಮೇಘ ವಿದ್ಯುತ್ ಎಲ್ಲವೂ ಕೂಡ ಆದಿತ್ಯ ಅಭಿತಾಪೇನ ಪೃಥಕ್ ಭಾವಮಾಪಾದಿತಾಸ್ತಂತಹ ಸ್ವೇನ ಸ್ವೇನ ರೂಪೇಣ ಪುರೋವಾಸಾದಿ ವಾಯುರೂಪೇಣ ಸ್ಥಿಮಿತ ಭಾವಂ ಹಿತ್ವಾ ಅಭ್ರಮಪಿ ಭೂಮಿ ಪರ್ವತ ಹಸ್ತಾದಿ ರೂಪೇಣ ವಿದ್ಯುರಪಿ ಸ್ವೇನ ಜ್ಯೋತಿರ್ಲತಾದಿ ಚಪಲ ರೂಪೇಣ ಸ್ತನಯಿತ್ವರಪಿ ಸ್ವೇನ ಗರ್ಜಿತ ಅಶನಿ ರೂಪೇಣ ಇತ್ಯೇವಂ ಪ್ರಾವೃಢಾಗಮೇ ಸ್ವೇನ ಸ್ವೇನ ರೂಪೇಣ ಅಭಿನಿಷ್ಪದ್ಯಂತೆ. ಕವಿಗಳು ಭಾಷಿಕಾರ ಕವಿ ಆದಿತ್ಯನ ಅಭಿತಾಪ ಚೆನ್ನಾಗಿ ಆದಿತ್ಯ ತನ್ನ 45, 48, 50 ಟೆಂಪರೇಚರ್ ಕೊಟ್ಟು ಕಾಯಿಸ್ಬಿಡಿದಾರೆ ಭೂಮಿನ. 50 ಅಷ್ಟೊಂದು ಅದು ಪ್ರಸಕ್ತ ಭಾವ ಎಲ್ಲ ಕಾದ್ಕೊಳ್ಳೇನೆ ಮೋಡ ಬೇರೆ ಗಾಳಿ ಅದು ಒಂದೇ ಕಡೆ ಬೆಳ್ಕೊಂಡ್ಬಿಡ್ತೇನೆ. ಒಂದ್ ಕಡೆ ಪೂರ್ತಿ ಹೀಟ್ ಆಯ್ತು ಅಂದ್ರೆ ಆ ಜಾಗ ಸಮಯ ಮಾಡೋಕ್ಕೆ ಗಾಳಿ ನುಗ್ಗಿಬಿಡುತ್ತೆ. ಪುರೋವಾತ ಮೇವ ಜನಯತಿ ವರ್ಷಸ್ಯವೃದ್ಧೈ ಪಶ್ಚಾದ್ವಾತಂ ಪ್ರತಿನೀವತಿ. ಪಶ್ಚಾತ್ ಪೂರ್ವ ಗಾಳಿಯನ್ನು ಮಟ್ಕತ್ತೆ, ಮೂರು ಕಡೆ ಎದ್ಕೊಳತ್ತೆ ಗಾಳಿ ಓರಾಗಿ. ಅಡ್ಡಮಳೆ ಬರುವಾಗ ಅಡ್ಡಮಳೆ ಅಂತೀವಿ, ಏಪ್ರಿಲ್ ಮೇಲೆ ಬರುತ್ತಲ್ಲ. ಪುರೋವಾತ ಅಂದ್ರೆ ಪೂರ್ವ ದಿಕ್ಕಿನಿಂದ ಬೀಸುವ ವಾತಕ್ಕೆ ಪುರೋವಾತ ಅಂತಾರೆ. ಆ ವಾಯು ರೂಪದಿಂದ ಆ ಗಾಳಿ ತನ್ನ ಸ್ಥಿಮಿತ ಭಾವ ಹೊಂದಿತ್ತಲ್ಲ, ಅಲ್ಗಾಡು ಬರೋದು ಮನೇಲಿ ಹಾಸ್ಕೊಂಡು ಹೋಗುತ್ತೆ, ಮರನೇ ಬಿದ್ದು ಹೋಗುತ್ತೆ, ಅಂಥ ಗಾಳಿ ಇಟ್ಕೊಂಡ್ಬಿಡುತ್ತೆ. ಏನು ಸುಂಟು ಗಾಳಿ ಬಂತು ಅಂದ್ರೆ ಪರಿಪಚ್ಚು ನಮ್ಗೆ ಸಂಭವ ಕೊಟ್ಟ ಸುಂಟು ಗಾಳಿ ಪರಿಪಚ್ಚು, ಪರಿಪಚ್ಚು ಕಾಲು ಪರಿಪಚ್ಚು ಎಲ್ಲ ಹಾರೋಗ್ಬಿಡುತ್ತೆ. ಪುರೋವಾತದ ವಾಯುರೂಪದಿಂದ ಸ್ಥಿಮಿತ ಭಾವವನ್ನು ಬಿಟ್ಟು ಅಂದ್ರೆ ಅಲುಗಾಡದೆ ಇದ್ದದ್ದಾಗಿರೋ ವಾಯುರೂಪವನ್ನು ಬಿಟ್ಟು ಎದ್ಕೊಂಡ್ಬಿಡುತ್ತೆ ವಾಯು. ಮೋಡವು ಕೂಡ ಭೂಮಿಯೇ ಬರ್ತಾ ಇದೆಯೋ ಅನ್ನೋ ಹಾಗೆ ಬರ್ತಾ ಇದೆಯೋ, ಏನು ಕಿಲೋಮೀಟರ್ ಗಟ್ಟಲೆ ಉದ್ದ ಆಗಲ್ದೆ ಮೋಡ ಬರ್ತಾ ಇರುತ್ತೆ. ಅಥವಾ ಪರ್ವತ ದೊಡ್ಡ ಬೆಟ್ಟ ಬರ್ತಾ ಇದೆಯೋ, ಅಥವಾ ಹೊಸ್ತಿ ಆನೆ ನುಗ್ಗು ಹಿಂಡು ಆನೆ ಬರ್ತಾ ಇದೆಯೋ ಅನ್ನೋ ಆ ರೂಪ ಕಾಣ್ತಂತೆ. ಅಲಂಕಾರ ಮಾಡ್ತಿದ್ದಾರೆ, ಭಾಷೆಗಾರ ರೂಪಕ ಮಾಡ್ತಿದ್ದಾರೆ. ಬರುವ ಮೋಡ ಭೂಮಿಯೇ ಬರ್ತಾ ಇದೆಯೋ, ಪರ್ವತಗಳು ಬರ್ತಾ ಇದೆಯೋ, ಆನೆಗಳು ಬರ್ತಾ ಇದೆಯೋ ಅನ್ನೋ ಹಾಗೆ ಆ ರೂಪದಿಂದ ಬರ್ತದೆ. ಇನ್ನು ಮಿಂಚು ಕೂಡ ಜ್ಯೋತಿರ್ಲತ, ಬೆಳಕಿನ ಬಳ್ಳಿ. ಈ ಬಳ್ಳಿ ಹಸೂರು ಬಳ್ಳಿ, ಯಾವುದೋ ಮಲ್ಲಿಗೆ ಬಳ್ಳಿ, ಇದು ಅಮೃತ ಬಳ್ಳಿ, ಇನ್ನೊಂದು ಬಳ್ಳಿ ಎಲ್ಲ ಬರೀ ಹಸಿರ ಬಳ್ಳಿ. ಇದು ಜ್ಯೋತಿರ್ಲತೆ, ಬರುತ್ತೆ ಮಿಂಚು ಜ್ಯೋತಿರ್ಲತ. ಬೆಳಕಿನ ಬಳ್ಳಿಯ ರೂಪದಿಂದ ಚಪಲ ರೂಪ ಹಂಗ ಒಟ್ಟಿಗೆ ಎಲ್ಲ ಬಂದ್ಬಿಡುತ್ತೆ.
ಚಪಲವಾದ ರೂಪದಿಂದ ಸ್ತನ ಇತ್ತು ಗುಡುಗು ಗರ್ಜಿತ ಅಂತ ಹೇಳಿ ಆ ಗರ್ಜಿತ ರೂಪದಿಂದ ಈ ರೀತಿ ಬದ್ಕೊಳ್ಳುತ್ತೆ. ಭಾಷ್ಯಕಾರರು ಬಹಳ ಸ್ವಾರಸ್ಯಕರವಾಗಿ ಬರ್ತಾ ಇದ್ದಾರೆ. ಆ ಗರ್ಜನೆ ಮಾಡ್ತಾ ಇದ್ರು, ನಾವು ಬರ್ತಾ ಇದೀವಿ, ಎಲ್ಲ ಮನೆ ಹೋಗ್ರಿ, ಮನೆ ಒಳಗೆ ಸೇರ್ಕೊಳ್ರಿ, ಇದೇ ದಬ್ಬ 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 ಮಳೆ ಹೊಡೆದ್ಬಿಟ್ಟು ನಿಮ್ಮ ಒದ್ದೆ ಮಾಡ್ಬಿಡ್ತೀವಿ ಅಂತ ಕೂತ್ಕೊಳ್ತೆ. ಬೇಗ ಬೇಗ ಮನೆ ಸೇರ್ಕೋಬೇಕು, ಮಳೆ ಬರುತ್ತೆ ಅಂತ ಸೋಸ್ತಾ ಇರುತ್ತೆ. ಈ ರೀತಿಯಾಗಿ ಪ್ರಾವೃಟ್ ಆಗಮೆ, ಪ್ರಾವೃಟ್ ಅಂದ್ರೆ ಮಳೆಗಾಲ, ಪ್ರಾವೃಡಾಗಮೆ, ಮಳೆಗಾಲ ಬಂದ ಕೂಡಲೇ ತಮ್ಮ ತಮ್ಮ ರೂಪದಿಂದ ಅಭಿನಿಷ್ಪದ್ಯಂತೆ ತಯಾರಾಗುತ್ತವೆ. ಯಾವುದು? ಅಬ್ರಹ್ಮೇಘ ಮಾರಿವಾಹ, ಮಳೆ, ಮೋಡ, ಮಿಂಚು, ವಾಯು, ಇದು ಗುಡುಗು ತಮ್ಮ ರೂಪವನ್ನು ಪಡ್ಕೊಂಡ್ಬಿಡತ್ತೆ. ಮುಂಚೆ ಏನಾಗಿತ್ತು? ಆಕಾಶದಲ್ಲಿ ಅಡಗಿತ್ತು, ಆಕಾಶದಲ್ಲಿ ಶಿಶಿರದಲ್ಲಿ ಅಡಗಿದ್ದಾಯಿತು, ಗ್ರೀಷ್ಮಋತು ತಮ್ಮ ರೂಪ ಹೇಗೆ ಪಡ್ಕೊಳತ್ತೋ ಯಥಾ ಎನ್ ದೃಷ್ಟಾಂತಹ, ಈ ದೃಷ್ಟಾಂತ ಹೇಗೋ ಅದೇ ರೀತಿ ವಾಯುವಾದೀನಾಂ ಆಕಾಶಾದಿ ಸಾಮ್ಯಗಮನವತ್ ಸಂಸಾರಾವಸ್ಥಾಯಾಂ ಅವಿದ್ಯೆಯ ಸಂಸಾರ ಶರೀರ ಸಾಮ್ಯಮಾಪನ್ನಃ ಅಹಮಂಶಪುತ್ರಃ ಜಾತಃ ಜೀರ್ಣಃ ಮರಿಷ್ಯೇ ಇತ್ಯೇವಂ ಪ್ರಕಾರಂ ಪ್ರಜಾಪತಿನೇವ ಭಗವಾನ್ ಯಥೋಕ್ತೇನ ಕ್ರಮೇಣ ನಾಸಿತ್ವಂ ದೇಹೇಂದ್ರಿಯ ಧರ್ಮ ತತ್ವಮಸಿ ಇತಿ ಪ್ರತಿಬೋಧಿತಃ ಸನ್ನೇ ಸ ಏಷ ಸಂಪ್ರಸಾದೋ ಜೀವಃ. ಏನ್ರಿ ಭಾಷ್ಯ ಅಂದ್ರೆ ಇದು ಎಂಥ ಅದ್ಭುತವಾಗಿದೆ ಅಂದ್ರೆ ಇದು. ಈ ಪ್ರಪಂಚ ಅನ್ಬೀಟಬಲ್ ಕಣ್ರಿ, ಅನ್ಕಂಪ್ಯಾರಬಲ್ ಅಂಡ್ ಅನ್ಬೀಟಬಲ್. ಇದಕ್ಕೆ ಹೋಲಿಕೆ ಇಲ್ಲ, ಇದಕ್ಕೆ ಸೋಲ್ಸೋದಿಲ್ಲ ಅಂಥ ಭಾಷ್ಯ. ಈ ದೃಷ್ಟಾಂತ ಹೇಗೆ ಅಭ್ರ ಮೇಘ ವಿದ್ಯುತ್ತು ಸ್ಥಳ ಇತ್ತು ಹೇಗೋ ಅದೇ ರೀತಿ ಈ ದೃಷ್ಟಾಂತದಂತೆ ವಾಯುವಾದಿಗಳು ಆಕಾಶಾದಿ ಸಾಮ್ಯವನ್ನು ಹೊಂದಿರೋ ಹಾಗೆ. ಯಾವಾಗ? ಶಿಶಿರ ಋತುವಿನಲ್ಲಿ ಆಕಾಶವೇ ಆಗ್ಬಿಟ್ಟಿದೆಯೋ, ತಮ್ಮ ರೂಪ ಕಳ್ಸ್ಕೊಂಡ್ಬಿಟ್ಟಿದೆಯೋ ಅನ್ನೋ ಹಾಗೆ ಆದಂತಹ ಅವುಗಳು. ಅದಂತೆ ಇವನು ಈ ಜೀವ ಅವಿದ್ಯೆಯಿಂದ ಇದು ಸೇರಿಸಿದ್ರು. ಯಾವಾಗಲೂ ಜೀವ ಪರಮಾತ್ಮನೇ, ಯಾವಾಗಲೂ ದೇಹೇಂದ್ರಿಯ ಮನೋಬುದ್ಧಿಯವನಲ್ಲ. ಅದು ತಪ್ಪಿಳಿಕೆಯಿಂದ ದೇಹೇಂದ್ರಿಯ ಮನೋಬುದ್ಧಿ ನಾನು ಉಳ್ಕೊಂಡ್ಬಿಟ್ಟ. ನಾನು ಯಾರೋ? ನಾನು ಸುರೇಖ, ನಾನು ಸುಮನ, ನಾನು ಬಾಲು, ನಾನು ವಿಠಲ್ಲು, ನಾನು ಗೋಪಾಲ್, ನಾನು ಭಾಗ್ಯ, ನಾನು ಶ್ರೀಲಕ್ಷ್ಮಿ, ನಾನು ಸುಮಂತ, ನಾನು ತೇಜು, ಹೀಗಲ್ಲ ಅಂತಾನೆ. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅಂದ್ರೆ ಗೊತ್ತಿಲ್ಲ. ಹೌದು, ಐ ಆಮ್ ಸೋ ಇಷ್ಟು ಬಯೋಡಾಟಾ ಕೊಡ್ತಾನೆ. ಆ ಬಯೋಡಾಟಾ ಅಷ್ಟು ಹೆಣದ ಬಯೋಡಾಟಾ, ತಂದ ಅಲ್ಲೇ ಅಲ್ಲ ಬಯೋಡಾಟಾ, ಹೆಣದ ಬಯೋಡಾಟಾ ಕಟ್ಕೊಂಡು ಏನ್ ಮಾಡ್ಬೇಕಮ್ಮ? ನಿನ್ ಬಯೋಡಾಟಾ ಕೊಡೋದ್ರೆ ಹೆಣದ ಬಯೋಡಾಟಾ ಕೊಡ್ತಾನೆ. ಹೆಣ ಯಾವುದು? ಶರೀರ ಬಯೋಡಾಟಾ ಯಾರಿಗೆ ಬೇಕೋ? ಶರೀರ ಯಾವತ್ತು ಹೆಣ ಅದು, ಯಾವತ್ತು ಸತ್ತಿರೋದೇ ಅದು. ಈ ಅವಿದ್ಯೆಯಿಂದ ಈ ಸಂಸಾರಾವಸ್ಥೆಯಲ್ಲಿದ್ದುಕೊಂಡಂಥ ಜೀವ ಏನ್ ಮಾಡಿ ಶರೀರ ಸಾಮ್ಯಮಾಪನ್ನ, ಶರೀರದ ಪೂರ್ಣ ಸಮತೆಯನ್ನು ಪಡ್ಕೊಂಡು ಸಮಸ್ಯ ಭಾವ ಸಾಮ್ಯಂ ಆಪನ್ನ. ಸಾಮ್ಯಂ ಅಂದ್ರೆ ಸಮತೆಯನ್ನ, ಏಕಾತ್ಮತೆಯನ್ನ ಪೂರ್ತಿ ಉಪ್ಪು ಖಾರ ಉಳ್ಕೊಂಡಂಗೇನೆ ದೇಹೇಂದ್ರಿಯ ಮನೋಬುದ್ಧಿ ಜೀವ ಸೇರ್ಕೊಂಡ್ಬಿಟ್ಟ. ನಾನು ಹೆಂಗಸು, ನಾನು ಗಂಡಸು, ನಾನು ವಯಸ್ಸಾದವು, ಈ ಶರೀರ ಸಾಮ್ಯತೆಯನ್ನು ಪಡ್ಕೊಂಡು ನಾನು ಇಂಥ ದೇವದತ್ತನ ಮಗ, ನನ್ನ ಹೆಸರು ಯಜ್ಞದತ್ತ, ನಾನು ಹುಟ್ಟಿದ್ದೀನಿ, ಈಗ ಸ್ವಾಮಿ ವಯಸ್ಸಾಯ್ತು 62, ಈಗ ಏನು ಮಾಡೋಕ್ಕಾಗಲ್ಲ, ಜೀರ್ಣ ಬಿಟ್ಟೆ, ಕೈಕಾಲ ಸೋತತ್ತೆ, ನಿಂತ್ಕೊಂಡ್ರೆ ಕೈಕಾಲ ಸೋಲತ್ತೆ, ಹೆಚ್ಚಿಗೆ ಹೊತ್ತು ಮಾತಾಡಿದ್ರೆ ಸುಸ್ತಾಗತ್ತೆ, ಏನು ಕೆಲಸ ಮಾಡೋಕ್ಕಾಗಲ್ಲ ಕಣ್ರಿ, ಹಲ್ಲೆಲ್ಲ ಉದುರ್ತಾ ಇದೆ, ಅಲ್ಲಾಡ್ತಾ ಇದೆ, ಕಣ್ಣು ಹಾಕೋ ಸರಿಯಾಗಿ ಕಾಣಲ್ಲ, ಕನ್ನಡಕ ಹಾಕೋಬೇಕು, ಕಿವಿ ಎಲ್ಲ ಏನೇನೋ ಕೇಳಿಸಲ್ಲ, ಮುಂದೆ ಕೇಳಿಸತ್ತೆ, ಹೀಗೆ ಜೀರ್ಣ ಬಿಟ್ಟೆ. ಇನ್ನೇನು ಫ್ಯೂ ಡೇಸ್, ಕೆಲವು ದಿವಸದಲ್ಲಿ ನಾನು ಸತ್ತೋಗ್ಬಿಡ್ತೀನಿ, ಮರಿಷ್ಯ, ಐ ವಿಲ್ ಡೈ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಈ ಪ್ರಕಾರವಾಗಿ ಅವನು ಏನ್ ಮಾಡ್ಕೊಳ್ತಾನೆ? ತಪ್ಪಾಚಿಕೊಂಡ, ಅವಿದ್ಯೆಯಿಂದ ತಪ್ಪಾಚಿಕೊಂಡ. ಹೀಗಿದೆ ಅವನಿಗೆ ಪ್ರಜಾಪತಿ ಹಾಗೆ ದೇವೇಂದ್ರನ್ ಹೇಳ್ಕೊಟ್ನೋ, ಪ್ರಜಾಪತಿನ ಯಥಾ ಭಗವಾನ್, ಪ್ರಜಾಪತಿಯಿಂದ ದೇವೇಂದ್ರನು ಉಪದೇಶ ಪಡ್ಕೊಂಡವನಾಗಿ ಯಾವ ರೀತಿ ಯಥೋಕ್ತಿಯ ಕ್ರಮೇಣ, ಮೇಲೆ ಶಾಸ್ತ್ರೋಕ್ತ ಕ್ರಮೇಣ, ಪೂರ್ವೋಕ್ತ ಕ್ರಮೇಣ, ಮೇಲೆ ಪ್ರಜಾಪತಿ ಉಪದೇಶ ಮಾಡಿದ ಕ್ರಮದಿಂದ ಇವನು ಕೂಡ ವಿಚಾರ ಮಾಡ್ತಾ, ಲೇ ಮಗನೇ, ನೀನು ದೇಹೇಂದ್ರಿಯ ಮನೋಬುದ್ಧಿ ರೂಪದವನ ಅಲ್ಲ ಕಣೋ ಅಂತ ಗುರುಗಳು ಹೇಳ್ತಾರೆ. ನಾಸಿತ್ವಂ ದೇಹೇಂದ್ರಿಯ ಧರ್ಮ, ದೇಹೇಂದ್ರಿಯಾದೀನಾಂ ಧರ್ಮ ಅಸ್ಯ ಅಸ್ತಿ ದೇಹೇಂದ್ರಿಯಾದಿ ಧರ್ಮ.
ದೇಹೇಂದ್ರಿಯಾದಿಗಳ ಧರ್ಮನ ಗುಣ. ಈ ದೇಹೇಂದ್ರಿಯ ಮುಂತಾದ ಧರ್ಮ ಉಳ್ಳವನ ಅಲ್ಲ ಕಣೋ. ಯಾಕೆ ನಾನು ದಪ್ಪ, ನಾನು ಗಂಡು ಅಂತೀಯೋ? ಅಯ್ಯೋ ಪೆದ್ದ, ನೀನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಣೋ, ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ ಕಣೋ, ನೀನು ಹುಡುಗಿನೂ ಅಲ್ಲ ಹುಡುಗನೂ ಅಲ್ಲ ಕಣೋ. ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಚೈತನ್ಯ ಸ್ವರೂಪದವನು ನೀನು. ಏನ್ ಹೇಳೋ, ನೀನು ಯಾರೋ ಶುದ್ಧ ಸನ್ಮಾತ್ಮನು, ಶುದ್ಧ ಚಿನ್ಮಾತ್ಮನು. ಅದು ಕೂಡ ಅಧ್ಯಾರೋಪ ಇರಲಿ. ಒಟ್ಟು ಇದಲ್ಲ ಅನ್ನೋಕ್ಕೆ ಅದು ಸುಷುಪ್ತನಾಗಿದ್ದಾಗ ಯಾವ ರೀತಿ ಇರೋವನೋ ಹಾಗೆ ಯಾವಾಗಲೂ ಇರೋವನು. ದೇಹೇಂದ್ರಿಯ ಧರ್ಮ ಉಳ್ಳವನಲ್ಲ ಅಂದೆ. ಮತ್ತೇನು? ತತ್ವಮಸಿ, ತದೇವ ತ್ವಮಸಿ, ತತ್ವಮಸಿ ತದೇವ ಜಗತ್ಕಾರಣಂ ಸದೇವ ತ್ವಮಸಿ, ಜಗತ್ಕಾರಣವಾದ ಸತ್ಯ ನೀನಾಗಿರುವೆ ಅಂತ ಹೇಳಿ ಈ ರೀತಿ ಪ್ರತಿಬೋಧಿತ, ಪ್ರತಿಬುದ್ಧ ಅಲ್ಲ, ನಿಜಂತಾಕ್ತ ಗುರುಣ ಪ್ರತಿಬೋಧಿತ, ಗುರುವಿನಿಂದ ಎಬ್ಬಿಸಲ್ಪಟ್ಟವನಾಗಿ, ಸ್ವಯಂ ಪ್ರತಿಬುದ್ಧ ಗುರುಣ ಪ್ರತಿಬೋಧಿತ, ಗುರುಗಳಿಂದ ಎಬ್ಬಿಸಲ್ಪಟ್ಟವನಾಗಿ, ಎಚ್ಚೆತ್ತವನಾದವನಾಗಿ, ಓ ಏನು ಇದು, ನಾನು ಹೀಗಿದ್ದೀನ, ಇದುವರೆಗೂ ನಾನು ಹೀಗೆ ಅನ್ಕೊಂಡ್ಬಿಟ್ಟಿದ್ದೆ, ನೋಡಿ ನಾನು ಹೆಂಗಿದ್ದೀನಿ ಇವಾಗ. ಅಯ್ಯೋ ಎನ್ನೈ ಸಿರಿಯದನಂತ ಭಲೆ ಇನ್ನೇನಿರುವುದಕ್ಕಿಂತ. ನನ್ನ ಸಿರಿ ಜಗದಾತ್ಮ ರೂಪ, ಅನಂತವಾದ ಸಂಪತ್ತು. ಇವನ್ ಇಂದ್ರಾದಿಗಳು ನನ್ನೊಳಗಿದ್ದಾರೆ, ನನ್ನ ಹೊಟ್ಟೊಳಗೆ ಹೋಗ್ಬಿಟ್ಟಿದ್ದಾರೆ. ಇವನ್ ಬ್ರಹ್ಮಲೋಕವೂ ನನ್ನೊಳಗಿದೆ, ಇಡೀ ವಿಶ್ವವೇ ನನ್ನೊಳಗಿದೆ. ವಿಶ್ವಾತ್ಮನಾಗಿ, ಜಗದಾತ್ಮನಾಗಿ, ಸರ್ವಾತ್ಮನಾಗಿರ್ತಕ್ಕಂಥ ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮ ನಾನು ಅಂತ ತಿಳ್ಕೊಂಡ್ರೆ ಏನು ಆನಂದ ಆಗಬೇಡ, ಏನು ಸಂತೋಷ ಆಗಬೇಡ. ಅದು ಅವನು ಇದು ರಿಯಲ್ ಸ್ಟೇಟು, ಪರಮಾರ್ಥ ರೂಪ ಅದು. ಇವಾಗ ಈಗಿರೋದು ಅವಿದ್ಯಾ ಕಲ್ಪಿತ ಚರ್ತರಿಕೆಯಿಂದ. ಏಷಃ ಈ ರೀತಿ ತಿಳಿಸ್ಕೊಂಡಂತ ಅವನು ಸಂಪ್ರಸಾದ, ಈ ಸಂಪ್ರಸಾದನು ಜೀವನು, ಈ ರೀತಿ ಎಬ್ಬಿಸಲ್ಪಟ್ಟಂತಹ ಜೀವ ಏನ್ ಮಾಡ್ತಾನೆ? ಅಸ್ಮಾತ್ ಶರೀರಾದ ಆಕಾಶಾದಿವ ವಾಯುವಾದೇಹ ಸಮುತ್ಥಾಯ ದೇಹಾದಿ ವಿಲಕ್ಷಣ ಆತ್ಮನೋರೂಪಮವಗಮ್ಯ ದೇಹಾತ್ಮ ಭಾವನಾಂ ಹಿತ್ವಾ ಇತ್ಯೇತದ್. ವಾಯುವಾದಿಗಳು ಆಕಾಶದಿಂದ ಹೇಗೆ ಬೇರೆ ಆಗತ್ವೋ ಅವಾಗ ಒಂದಾದಂಗೆ ಆಕಾಶ ಸೇರೋಬಿಟ್ಟಿದೆಯೋನೋ ಇತ್ತು. ಆಕಾಶ, ಮೋಡ, ಮಿಂಚು, ಗುಡುಗು ಎಲ್ಲ ಆಕಾಶ ಸಾಮ್ಯತೆ ಪಡ್ಕೊಂಡಿತ್ತು. ಗ್ರೀಷ್ಮ ಋತು ಬಂದ ಮೇಲೆ ತಮ್ಮ ರೂಪ ಹೇಗೆ ಪಡ್ಕೊಳುತ್ತೋ ಅದೇ ರೀತಿ ಆಕಾಶಾದಿಗಳಿಂದ ವಾಯುವಾದಿಗಳು ಎದ್ಗಳು ಹಾಗೇನೇ ಇವನು ದೇಹದಿಂದ ಬಿಟ್ಟೆದ್ದವನಾಗಿ. ಯಾರೋ ಈ ಸಂಪ್ರಸಾದ ಅಂದ್ರೆ ಯಾರೋ ಜೀವ. ಭೂತಪೂರ್ವತ್ಯ ಮುಂಚೆ ಅವಿದ್ಯೆಯ ಜೀವನಾಗಿದ್ದ, ಅವನ ಜೀವನ ಅಲ್ಲ, ಜೀವನಿಲ್ಲ. ಜೀವತ್ತು ಅವಿದ್ಯಾ ಕಲ್ಪಿತ, ಜೀವ ಅನ್ನೋದು ಭ್ರಾಂತಿ. ಯಾರು ಜೀವನಲ್ಲ. ಏಳು ಜೀವನ ಜೀವ, ಏಳು ಹಾಳು ಮಾಡಿದ್ರೆ ಜೀವನ ಆಗುತ್ತೆ ಪರಮಾತ್ಮನೇ. ಏಳೋ ಯಾಕೋ ಮಲಗಿದೆಯಾ ಈ ದೇಹದಲ್ಲಿ, ಏಳು ಜೀವ ಅವನು, ಜೀವನಿಗೂ ಜೀವನಂತೆ. ತುಂಬಾ ಚೆನ್ನಾಗಿದೆ ಹಾಡು. ಜೀವನಿಗೂ ಜೀವನಾಗಿರ್ತಕ್ಕಂಥ ಪರಮಾತ್ಮನೇ ಈ ದೇಹದಲ್ಲಿ ಎದ್ಕೊಳ್ಳೋ, ತೋರ್ಕೊಳ್ಳೋ, ನಿನ್ನ ಒರಿಜಿನಲ್ ರೂಪದಿಂದ ಗುರುತಿಸ್ಕೊಳ್ಳೋ ಅಂತ ಹೇಳಿ ಗುರು ಒಂದು ಹಾಡು ಮಾಡಿದ್ದಾರೆ. ಒಳ್ಳೆ ನಮ್ಮ ರಮಾದೇವಿ ಅಂತವರು ಅಧ್ಯಾತ್ಮ ಗೀತಾವಳಿನ ಪೂರ್ತಿ ಚೆನ್ನಾಗಿ ಕಂಠಪಾಠ ಮಾಡಿ ಸುಶ್ರಾವ್ಯವಾಗಿ ಹೇಳಿದ್ರೆ ಅದನ್ನು ಸಿಡಿ ಮಾಡಿ ಎಲ್ಲ ಕಡೆಗೂ ಹಂಚೋಣ ಅಂತ ಆಸೆ ಇದೆ. ಆದರೆ ಅವ್ರು ಒಪ್ಕೋಬೇಕಲ್ಲ, ಅವ್ರು ಒಪ್ಕೊಳ್ಳೋದು ಭಾಳ ಕಷ್ಟ. ಅವರು ಗುರುಳೇ ಅದು ಕಷ್ಟ ಆಗುತ್ತೆ, ನನಗದು ರಾಗ ಸಿಗಲ್ಲ, ಅದು ಸಿಗಲ್ಲ, ಇದೆಲ್ಲ ಅಂತಂತಾರೆ. ಸಂಗೀತಗಾರ ಹಿಂಗನ್ಬಿಟ್ರೆ ಏನರ್ಥ? ತುಂಬ ನನಗೆ ನಮ್ಮ ರವೀಂದ್ರ ಬಾಲೂರನ್ನು ಯಾರೋ ಸಂಕೇತ ಮಾಡಿಸಿದ್ರು. ವಿಲಕ್ಷಣವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರ್ಪಟ್ಟವನಾದ ತನ್ನ ನಿಜವಾದ ಆತ್ಮನೋ ರೂಪಂ ಅನ್ನೋ ಪರಮಾರ್ಥ ರೂಪ, ತನ್ನ ನಿಜ ಸ್ವರೂಪವನ್ನ ಗೊತ್ತು ಮಾಡಿಕೊಂಡು ಅವಗಮ್ಯ ಇತ್ಯುಕ್ತೆ ನಿಶ್ಚಿತ್ಯ ಅಯಮಹಮಸ್ಮಿ ಪರಂ ಬ್ರಹ್ಮ. ಅಯ್ಯೋ ನಾನು ಬೇಡ ಬೆಸ್ಟ್ ಅನ್ಕೊಂಡ್ಬಿಟ್ಟಿದ್ದೆ ಕಣೋ, ಚಕ್ರವರ್ತಿಯ ಮಗ ಅಂತ ಹೇಳಿ ಅವನಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಆಗುತ್ತೆ. ಇನ್ನು 2 ವರ್ಷ ಮಗು ಏನೋ ಬೀದಿಗೆ ಆಟಕ್ಕೆ ಬಂದ್ಬಿಟ್ಟಿತ್ತು, ಅಂಬೆಗೆ ಹಾಕೊಂಡು ಕಿಡ್ನಾಪ್ ಆಗ್ಬಿಟ್ರು. ಗೊತ್ತೇ ಇಲ್ಲ, ಮಧ್ಯಾಹ್ನ ಹೊತ್ತು ಯಾರು ನೋಡೇ ಇಲ್ಲ, ಕುದುರೆ ಮೇಲೆ ಓಡೋಗ್ಬಿಟ್ಟಿದ್ದಾನೆ. ಮಗು ಎಲ್ಲಿ ಅಂತ ಸಂಜೆಯನ್ನು ಹುಡುಕ್ತಾ ಇದ್ದಾರೆ, ಎಲ್ಲೂ ಸಿಗಲೇ ಇಲ್ಲ. ಅವನು ಊರು ದಾಡ್ಕೊಂಡು ಅವನು 5-6 ಸ್ಟೇಟ್ ಆ ಕಡೆ ಹೋಗ್ಬಿಟ್ಟಿದ್ದಾನೆ. ಹೋಗ್ಬಿಟ್ಟು ಅಲ್ಲಿ ಯಾರೋ ಬೆಸ್ಟನ್ನು ಮಾರ್ಬಿಟ್ಟ ಆ ಮಗು ಪಾಪ ಹೊತ್ತು 2-3 ದಿವಸ ಅಪ್ಪ ಅಮ್ಮ ಹೊತ್ತು ಗೋಗರಿತು. ಕೊನೆಗೆ ಇನ್ನೇನು ಮಾಡೋಕ್ಕಾಗಲ್ಲ, ಅವನೇ ಊಟ ಹಾಕ್ತಿದ್ದ, ಹಾಲು ಕೊಡ್ತಿದ್ದ, ತಿಂದ ಅಲ್ಲೇ ಬೆಳೀತು. 8-10 ವರ್ಷ ಬೆಳೆದ್ಬಿಟ್ಟಿದೆ. ಅದೇನು ಅನ್ಕೊಂಡಿದೆ? ಸನ್ ಆಫ್ ದಿ ಬೆಸ್ತ, ಒಂದು ಬೆಸ್ತನ ಮಗ ನಾನು ಅಂತ ಅನ್ಕೊಂಡ್ಬಿಟ್ಟಿದ. ಹಾಗೆ ಬೆಳೆದ್ಬಿಟ್ಟಿದ್ದಾನೆ.
ಆವಾಗ ಯಾವಾಗಲೂ ಒಬ್ಬ ಆ ರಾಜನ ಕಡೆಯವರು ಅಲ್ಲಿ ಹೋಗಿ ರೇ ಈ ಹುಡುಗ ಯಾರು, ಎಲ್ಲಿಂದ ಬಂದ ಇವನು, ಹೆಂಗ್ ಸಿಕ್ತು ಇವನಿಗೆ ಅಂತೇಳಿ ವಿಚಾರ ಮಾಡಿದಾಗ ಸ್ವಾಮಿ ನಂಗೆ ಯಾರೋ ತಂದು ಕೊಟ್ಟರು ಕೊಂಡ್ಕೊಂಡೆ ಅಂದ. ಕಳ್ಳ ಮಗನೇ ಬಾಯಿಲಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ಕೊಂಡು ರಾಜನಿಗೆ ವಾಪಸ್ತಾರೆ. ಅವ್ನು ಹೇಳ್ತಾರೆ ನೀನು ಇಂಥ ರಾಜನ ಮಗ ಹಾಕೋಣ ಅಂದ್ಕೂಡಲೇ ಅವ್ನಿಗೆ ಎಷ್ಟು ಖುಷಿ ಆಗಬೇಡ. ದಿನ ಮೀನು ಹಿಡಿತಿದ್ದಮ್ಮ ಅವನು ಅಪ್ಪನ ಜೊತೆ ಹೋಗಿ ಮೀನು ಹಿಡಿಯೋದು, ಏಡಿ ಹಿಡಿಯೋದು, ಕಾಲು ಇದು ಮಾಡ್ತಾ ಇದ್ದ. ಅಯ್ಯೋ ಗ್ರಹಚಾರವೇ, ಚಕ್ರವರ್ತಿಯ ಮಗ. ಹಾಗೆ ಇವನು ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮೇಶ್ವರ ಸ್ವರೂಪನಾದ ಈ ಜೀವ ನಾನು ಹಿಂಸಾರಿ, ನಾನು ಕರ್ತ ಭೋಕ್ತ, ನಾನು ಅಲ್ಪ, ನಾನು ಕ್ಷುದ್ರ, ನಾನು ಸಾಮಾನ್ಯ ಅಂದ್ಕೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾವಾಗ ಈ ದೇಹಾತ್ಮ ಭಾವನೆಯನ್ನು ಕಿತ್ತಾಕ್ಬಿಟ್ಟು ಆತ್ಮನ ನಿಜ ರೂಪವನ್ನು ಕಂಡುಕೊಂಡ್ಬಿಡ್ತಾನೋ, ಗೊತ್ಕೊಂಡ್ ಮಾಡ್ಕೊಂಡ್ಬಿಡ್ತಾನೋ, ಅವಾಗ ಸ್ವೇನ ರೂಪೇಣ ಸದಾತ್ಮನೇವ ಅಭಿನಿಷ್ಪದ್ಯತೆ ಇತಿ ವ್ಯಾಖ್ಯಾತಂ ಪುರಸ್ತಾತ್. ತನ್ನದಾದ ಒರಿಜಿನಲ್ ರೂಪದಿಂದ ಅಂದ್ರೆ ಸದಾತ್ಮ, ಸತ್ಯಂಬ ಆತ್ಮ, ಸನ್ಮಾತ್ರವಾದ ಆತ್ಮ, ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ ಅಂದ್ರೆ ನಾಮರೂಪಗಳ ಬೆರಿಕೆ ಇಲ್ಲದ ಸುಷುಪ್ತಿಯಲ್ಲಿದ್ದ ಹೇಗಿದ್ನೋ ಆ ರೂಪದಿಂದ ತಯಾರಾದವನಾಗ್ತಾರಂತೆ. ತಯಾರಾಗೋದು ಅಂದ್ರೆ ಏನೋ ಇಲ್ಲದ್ ಬಂತ, ತನ್ನದೇ ರೂಪ ಕಳ್ಕೊಂಡ್ಬಿಟ್ಟಿದ್ದ ಅಜ್ಞಾನದಿಂದ, ಅದನ್ನ ಅಜ್ಞಾನ ಬಿಟ್ಕೊಂಡ ತೋರ್ಕೊಂಡದನ್ನು ತಯಾರಾದ ಅಂತ ಶ್ರುತಿ ರೂಪಕ ಮಾಡ್ತಾ ಇದೆ. ಎರಡು ಉಪಸರ್ಗ ಪದಲಗತವು ಹೊಸದಾಗಿ ಹೆಚ್ಚಾಗಿ ತೋರ್ಕೊಳ್ತಾರೆ ಅಂತ. ಆತ್ಮಜ್ಞಾನದಿಂದ ತೋರ್ಕೊಳ್ಳೋದು, ಕ್ರಿಯೆಯಿಂದ ಅಲ್ಲ, ಉಪಾಸನೆಯಿಂದ ಅಲ್ಲ, ಪ್ರಯತ್ನದಿಂದ ಅಲ್ಲ, ಇರೋ ಅನುಭವವನ್ನ ಐಡೆಂಟಿಫಿಕೇಶನ್, ಗುರುತಿಸ್ಕೊಳ್ಳೋದು, ಅರ್ಥ ಮಾಡ್ಕೊಂಡ, ತಾನು ಯಾರು ಗುರುತಿಲ್ಲ, ಎದ್ಬಿಟ್ಟ. ತಿಳ್ಕೊಳ್ಳೋದು ಯಾಕೆ ತಿಳ್ಕೊಳ್ಳೋದ? ಎಷ್ಟು ಆನಂದ, ಬ್ರಹ್ಮಜ್ಞಾನ ಬಿಟ್ಟು ಕೇಳ್ಬೇಕನು, ಕಷ್ಟಪಡ್ಬೇಕಾಗಿಲ್ಲ. ಏನ್ ಮಾಡ್ಬೇಕು ಹೇಳ, ಕಾಲದಲ್ಲಿ ಬಿಟ್ಟರೆ ಉಳ್ತಾ ಇತ್ತು, ಬಿಡೋಕ್ ಕಷ್ಟ ಅಲ್ಲ, ಕಟ್ಕೊಳಕ್ ಕಷ್ಟಪ್ಪ. ನೀ ಕಟ್ಕೋಬೇಕಾದ್ರೆ ಒಪ್ಪಿಸ್ಕೋಬೇಕು, ಅವ್ಳು ದುಡ್ಡು ಕೊಡ್ಬೇಕು, ಆದು ಜಾಸ್ತಿ ಕಪಾಳ ಹೊಡಿತಾಳೆ, ಬಹಳ ಕಷ್ಟ. ಬಿಟ್ಕೊಳ್ಳೋದು ಈಸಿ, ಯಾಕೆ ಕಟ್ಕೋಬೇಕು? ಯಾರು ಬೇಡ, ಹೋಗಿ ಕಡಿ. ಅದು ಯಾರೆಲ್ಲ ಬಿಟ್ಟು, ದೇಹವನ್ನು ಬಿಟ್ಟು, ಹಿಂದಿಯನ್ನು ಮನಸ್ಸು ಬಿಟ್ಟು, ತಾನೇ ತನ್ನ ನಿದ್ದೆಯಲ್ಲಿ ಇದ್ದಾಗ ತಾನಾಗೆ ಭಗವಂತ ಬಿಡಿಸ್ತಾ ಇದ್ದಾನೆ. ನಿದ್ದೆಯಲ್ಲಿ ಪ್ರಯತ್ನ ಪಟ್ಟು ಬಿಡಕ್ಕಾಗಲ್ಲ ಅಂತೀಯಲ್ಲೋ, ಏನು ಹೇಳ ನಿಂಗೆ? ನಿದ್ದೆಯಲ್ಲಿ ಏನು ನೀನು ಪ್ರಯತ್ನ ಮಾಡಿದ್ದೆ? ದೇಹ ಮೇಲೆ ಬಿಟ್ಟು ಹೋಗ್ಲಿಲ್ವಾ? ಏನೂ ಪ್ರಯತ್ನ ಮಾಡ್ದೇನೆ ನಿದ್ದೆಯಲ್ಲಿ ಎಲ್ಲ ಬಿಟ್ಟಿರ್ತೀವಿ. ಎಷ್ಟು ಪ್ರಯತ್ನ ಮಾಡಿದ್ರು ಬಿಡಕ್ಕಾಗಲ್ಲ ಅಂತೀವಲ್ಲ, ಇದೇನ್ರಿ ನಮ್ಮ ದಡ್ಡತನ, ಪೆದ್ದತನ? ನ್ಯಾಚುರಲ್ ಆಗಿ ಬಿಟ್ಟು ಹೋಗಿರುತ್ತೆ. ಅಲ್ಲಿ ಪರಮಾತ್ಮನೇ ಬಿಡಿಸ್ಬಿಟ್ಟಿರ್ತಾನೆ. ಪರಮಾತ್ಮ ಒಂದು ತಪ್ಪು ತಿಳ್ಕೊಂಡ್ಬಿಟ್ಟಂತೆ. ಏನು ಅಂತ, ಎಲ್ಲ ಬಿಟ್ಟು ಬಂದು ನಾನೇ ಬೇಕು ಅಂತ ಬಂದ್ಬಿಟ್ಟನು ಅಂತ ಅನ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಡ್ತಾನಂತೆ. ಪರಮಾತ್ಮನಿಗೂ ಗೊತ್ತಾಗಲ್ಲ, ನಾನೇ ಬೇಕು ಅಂತ ಬಂದಿಲ್ಲ, ಅವನು ಕಳ್ಳ, ಸುಸ್ತಾಗಿ ಬಿಟ್ಟು ಹೋಗಿದ್ದಾನೆ ಹೊರತು ಮತ್ತೆ ಚಾರ್ಜ್ ಮಾಡ್ಕೊಂಡ್ ಬರ್ತೀನಿ ಹೋಗಿದ್ದಾನೆ. ಚಾರ್ಜ್ ಮಾಡ್ಕೊಂಡು ಮತ್ತೆ ಓಡ್ ಬರ್ತಾನೆ. ಅಯ್ಯೋ ಪರಮಾತ್ಮ ಅಂದ್ಕೊಂಡ್ಬಿಡ್ತಾನೆ, ಅಯ್ಯೋ ನಾನೇ ಬೇಕು ಅಂತ ಬಂದ ಅಂತ ಅನ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ಟೆ ಕಣ್ರೋ, ಅಯ್ಯೋ ಅವ್ನಿಗೆ ನಾನ್ ಬೇಕು ಅಂತ ಸೇರಿ ಎಚ್ಚೆತ್ಕೊಂಡು ಓಡೋಗ್ತಾನೆ. ಮತ್ತೆ ಧನ ಕನಕ ವಾಹನ ವಸ್ತು ಹುಡುಗಿ ಹಂಗೆ ಸಿದ್ಧ, ಅಯ್ಯೋ ಬುದ್ಧಿಯೇ ಅಂತ ಪೆದ್ದ ನೋಡಿ ಅವನು. ಪರಮಾತ್ಮ ತಪ್ಪು ತಿಳ್ಕೊಂಡ್ಬಿಟ್ಟಂತೆ. ಓಹೋ ಎಲ್ಲ ಬಿಟ್ಟು ಬಂದ್ಬಿಟ್ಟ, ಬಹುಶಃ ನಾನೇ ಬೇಕು ಅವನಿಗೆ, ನನ್ನನ್ನು ಇಷ್ಟಪಟ್ಟು ಬಂದಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟು ಕಟ್ಕೊಂಡ್ಬಿಟ್ಟ ಸುಷುಪ್ತಿಯಲ್ಲಿ. ಆದರೆ ಸುಷುಪ್ತಿ ಮುಗಿಯುತ್ತಲೇ ಛಂಗ್ ಅಂತ ಹೇಳಿ ಜಿಂಕಿ ಹಾರತ್ತಲ್ಲ, ಹಾರ್ಬಿಟ್ಟ ಮತ್ತೆ ಪ್ರಪಂಚಕ್ಕೆ. ಅಯ್ಯಯ್ಯೋ ಪರಮಾತ್ಮ ತಲೆ ಚಚ್ಕೊಂಡಂತೆ, ಇವನು ನಾನೇ ಬೇಕು ಬಂದ ಅನ್ಕೊಂಡ್ಬಿಟ್ಟೆ ಕಣೋ, ನಾನು ಬೇಕಿಲ್ಲ ಅವನಿಗೆ, ನಾನು ಇಷ್ಟ ಇಲ್ಲ ಅಂತ ಅವಾಗ ಗೊತ್ತಾಯ್ತು. ದಿನೋ ಹಾಗೆ ತಪ್ಪು ತಿಳ್ಕೊಳ್ತಾನೆ, ದಿನೋ ಹೀಗೆ ಮೋಸ ಮಾಡ್ತಾ ಇದ್ದಾನೆ ಇವನು, ದಿನ ಮೋಸ ಮಾಡ್ತಾನೆ ಈ ಜೀವಪ್ಪ. ಎಂತ ಕಳ್ಳ ನೋಡಿ ಇವನು. ಸದ್ರೂಪದಿಂದಲೇ ಇವನು ತಯಾರಾಗ್ತಾನೆ ಅನ್ನೋ ವಿಚಾರವನ್ನ ಈ ವಾಕ್ಯಕ್ಕೆ ಹಿಂದೆ ಅರ್ಥ ಹೇಳಾಗಿದೆ. ಸಹ ಏನ ಸ್ವೇನ ರೂಪೇಣ ಸಂಪ್ರಸಾದೋ ಅಭಿನಿಷ್ಪಜ್ಯತೆ ಪ್ರಾಕ್ ಪ್ರತಿಬೋಧಾತ್ ಭ್ರಾಂತಿ ನಿಮಿತ್ತಾತ್ ಸರ್ವೋ ಭವತಿ. ಸರ್ಪೋ ಭವತಿ ಯಥಾ ರಜ್ಜುಃ ಪಶ್ಚಾಕೃತ ಪ್ರಕಾಶ ರಜ್ಜಾತ್ಮನ ಸ್ವೇನ ರೂಪೇಣ ಅಭಿನಿಷ್ಪಜ್ಯತೆ ಏವಂ. ಅವನು ಸಹ ಸಂಪ್ರಸಾದ, ಆ ಸಂಪ್ರಸಾದನೋ ಜೀವನು ಯಾವ ರೂಪದಿಂದ ತಯಾರಾದವನಾಗ್ತಾನೋ, ಡಿಸ್ಕವರಿ, ಆವಿಷ್ಕಾರ, ತೋರ್ಕೊಳ್ಳೋದು ಎಲ್ಲ ಏನೋ ಇನ್ವೆನ್ಷನ್ ಅಲ್ಲ, ಹುಡ್ಕೊಳ್ಳೋದಲ್ಲ, ಡಿಸ್ಕವರಿ ಆಗೋದು, ತೋರ್ಕೊಳ್ಳೋದು. ಕವರ್ ಆಗಿತ್ತು, ಅಜ್ಞಾನದಿಂದ ಕವರ್ ಆಗಿತ್ತು, ಆ ಕವರ್ ತೆಗೆದಾಗ ಡಿಸ್ಕವರಿ ಮಾಡಿ ತೋರ್ಕೊಂಡ್ಬಿಟ್ಟ. ಯಾವ ರೂಪದಿಂದ ಈ ಸಂಪ್ರಸಾದನು ತಯಾರಾದವನಾಗ್ತಾನೋ, ಯಾವುದ ಪ್ರತಿಬೋಧ ಪ್ರಾಕ್, ತಿಳ್ಕೊಳಕ್ ಮುಂಚೆ ಭ್ರಾಂತಿ ನಿಮಿತ್ತದಿಂದ ಅವನು ಜೀವನ ಆಗ್ಬಿಟ್ಟಿದ್ದ.
ಯಾವುದಂದ್ರೆ ಹೇಗೆ ಯಥಾ ರಜ್ಜು ಸರ್ಪೋ ಭವತಿ ಕದಾ ಅವಿವೇಕಾತ್ ಭ್ರಾಂತಿ ನಿಮಿತ್ತಾತ್ ಭ್ರಾಂತಿ ನಿಮಿತ್ತದಿಂದ ರಜ್ಜು ಸರ್ಪ ಆಗ್ಬಿಡತ್ತಂತೆ. ಎಲ್ಲಾದ್ರೂ ರಜ್ಜು ಸರ್ಪ ಆಗತ್ತೆ ನಮ್ಮ ಹಗ್ಗ ಹಾವಾಗತ್ತಾ? ಸಾಧ್ಯ ಉಂಟಾ? ಆದ್ರೂ ಅವಿದ್ಯೆ ಏನ್ ಶಕ್ತಿ ಇದೆ ಗೊತ್ತಾ? ಹಗ್ಗವನ್ನು ಹಾವು ಮಾಡ್ಬಿಡುತ್ತೆ, ಕಪ್ಪೆ ಚಿಪ್ಪನ್ನು ಬೆಳ್ಳಿ ಮಾಡಿಬಿಡುತ್ತೆ, ಪರಮಾತ್ಮನ್ನು ಜೀವ ಮಾಡಿಬಿಡುತ್ತೆ. ನೋಡಿ ಎಂಥ ಶಕ್ತಿ ಇದೆ. ಪರಮಾತ್ಮದ ಜಾಸ್ತಿ ಶಕ್ತಿ ಗೊತ್ತಾ ಅವಿದ್ಯೆಗೆ? ಪರಮಾತ್ಮನ್ನು ಮುಚ್ಚಾಕಿ ಅವನನ್ನು ಇಲ್ಲಲ್ ಮಾಡಿ ಯಾರು ಇರೋವನೋ ಅವನ್ನ ಇಲ್ಲಲ್ಲಿ ಮಾಡುತ್ತೆ. ಯಾರ ಬೆಳಕನ್ನೆಲ್ಲ ತೋರ್ತಾ ಇದ್ರು ಅವಳನ್ನೇ ಮರೆ ಮಾಚುತ್ತೆ. ಯಾವ ಇಲ್ಲವೇ ಇಲ್ವೋ ಅದೇ ಇದೇನ್ ಮಾಡುತ್ತೆ. ಅಷ್ಟೇ ಅಲ್ಲ, ಅದು ತಾನೂ ಬೇರೆ ಮಾಡುತ್ತೆ. ತಾನೂ ಮಾಡಿಬಿಟ್ಟು ಅಪ್ಪ ಪರಮಾತ್ಮ ಅಂತ ನಿಂತಿರ್ತದೆ. ಒಂದು ರೀತಿ ನೋಡಿದ್ರೆ ಅವಿದ್ಯೆಗೆ ಪರಮಾತ್ಮದ ಶಕ್ತಿ ಜಾಸ್ತಿ ಅನ್ಸುತ್ತೆ ಅಲ್ವಾ? ಎಷ್ಟು 700 ಕೋಟಿ ಜನವೂ ಕೂಡ ಈ ಪರಮಾತ್ಮನ ಮರೆ ಮಾಚಿಕೊಂಡಿದ್ದಾರೆ ಅಂದ್ರೆ ಆ ಅವಿದ್ಯೆ ಶಕ್ತಿ ಏನ್ರಿ ಮಹಾರಾಯ. ಆ ಅವಿದ್ಯೆಯನ್ನು ಹೊಡಿಬೇಕಾದ್ರೆ ಒಂದೇ ಕತ್ತಿ ಅಂತೆ. ಯಾವ್ದೋ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ, ಎಲ್ಲವನ್ನು ಬಿಡೋ ಸ್ವಭಾವದಾದ ಸನ್ಯಾಸ. ಸನ್ಯಾಸ ಅಂದ್ರೆ ಕಾಯಿಬಟ್ಟೆ ಅಲ್ಲ, ಮಮತಾಭಾವ ಅಹಂತಾಭಾವ ತ್ಯಾಗ ಮಾಡುವಂತಹ ಒಂದು ನೇಚರು. ಬಿಡ್ತೀರೋ? ಮಮತ್ವ ಅಹಂತೆ ಬಿಟ್ರಿ ಅಂದ್ರೆ ಯು ಆರ್ ಗೆಟಾನ್, ಗೆದ್ರಿ ನೀವು. ಮಮತೆ ಬಿಡ್ಬೇಕು, ಅಹಂತೆ ಬಿಡ್ಬೇಕು. ಎಲ್ಲೇ ದೇಹನ್ಯಮನ ಬುದ್ಧಿ ಸಮೇತವಾಗಿ, ಬರೀ ಹೆಂಡತಿ ಮಕ್ಕಳು ಮನೆ ಮಠ ಅಲ್ಲ. ಯಥಾ ಅವಿವೇಕಾದ್ ರಜ್ಜುಃ ಸರ್ಪೋ ಭವತಿ ಭ್ರಾಂತಿ ನಿಮಿತ್ತಾತ್ ಏವಂ ಅಯಂ ಸಂಪ್ರಸಾದಃ ಅವಿವೇಕಾತ್ ಜೀವರೂಪಮಾಪನ್ನಃ ಪಶ್ಚಾತ್ ರಜ್ಜುಃ ಕೃತಪ್ರಕಾಶ ಸಮಾಸ ಹೇಗೆ? ಕೃತಪ್ರಕಾಶ ಸಮಾಸ ಹೇಗ? ಕೃತಃ ಪ್ರಕಾಶಃ ಯಸ್ಯಾಹ ಸಾ. ರಜ್ಜುವು ಅವಿವೇಕದಿಂದ ಸರ್ಪವಾಗುತ್ತದೆಯೋ ಅದೇ ರೀತಿ ಈ ಜೀವಪ್ಪ ಅವಿವೇಕದಿಂದ ಪರಮಾತ್ಮ ಭಾವ ಪಡ್ಕೊಂಡು ಜೀವನ ಆಗ್ಬಿಟ್ಟ. ಆಮೇಲೆ ಕೃತಪ್ರಕಾಶ ಕೃತಃ ಪ್ರಕಾಶ ಯಸ್ಯಾಹ ರಜ್ಜ್ವಾಹ ಸೇಯಂ ರಜ್ಜು ಕೃತಪ್ರಕಾಶ ಸತಿ ರಜ್ಜ್ವಾತ್ಮನ ಸ್ವೇನ ರೂಪೇಣ ತನ್ನದಾದ ರಜ್ಜು ರೂಪದಿಂದ ಹೇಗೆ ತೋರ್ಕೊಳ್ಳುತ್ತೋ ಆ ರೀತಿ ತೋರ್ಕೊಂಡ್ಬಿಡ್ತಾನೆ. ಯಾರೋ ಜೀವ. ಈ ಜೀವ ತನ್ನದಾದ ಪರಮಾರ್ಥ ರೂಪದಿಂದ ತೋರ್ಕೊಂಡ್ಬಿಡ್ತಾನೆ. ನಾನು ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವ ದುಃಖ ವಿಮುಕ್ತ ಚೈತನ್ಯಾತ್ಮಕೋಹಂ ಸರ್ವ ಸಂಸಾರ ಧರ್ಮಾತೀತ ಅಂತ ತಗೊಂಡ್ಬಿಡ್ತಾನೆ. ಅನುಭವಾತ್ಮಕ ಬ್ರಹ್ಮ ಸಂಜ್ಞಕ ತತ್ಪದಾರ್ಥ ವೇದಾಂತಾಭಿಯುಕ್ತಾನಾಂ ಪ್ರಸಿದ್ಧ. ಕುತ್ತಚ್ಚೇದಂ ವಾಕ್ಯಂ ಸೂತ್ರ ಭಾಷ್ಯಸ್ಯೇದಂ ವಾಕ್ಯಂ ತತ್ಪದಾರ್ಥ ವೇದಾಂತ ಅಭಿಯುಕ್ತಾನಾಂ. ಅಭಿಯುಕ್ತಾನಾಮ ನಿಷ್ಣಾತಾಃ. ಓದ್ಬೇಕು, ವೇದಾಂತ ಚೆನ್ನಾಗಿ ಓದ್ಬೇಕು, ಅಂಗಡಿಗಳಿಗೆ ಹೋಗ್ಬಾರ್ದು, ಅದನ್ನ ಬಿಟ್ಬಿಡ್ಬೇಕು, ತತ್ವ ವಿಚಾರ ಮಾಡ್ಬೇಕು. ಬಂದಿರೋ ಜನ್ಮ ಬ್ರಾಹ್ಮಣ ಜನ್ಮ, ಅದರಲ್ಲೂ ಬ್ರಾಹ್ಮಣಸ್ಯ ವಿಶೇಷತಃ ಸಿಗಲ್ಲ. ಮತ್ತೆ ಬ್ರಾಹ್ಮಣ ಜನ್ಮ ಹೇಗೋ ಬಂದಿದೆ, ಗೋಲ್ಡನ್ ಆಪರ್ಚುನಿಟಿ, ಕಳ್ಕೋಬೇಡ. ತತ್ವಜ್ಞಾನ ಮಾಡ್ಕೊಂಡು ಕೃತಾರ್ಥನಾಗೋ, ಒಂದೇ ಹಾಳಾಗ್ಬಿಡ್ತೀಯ. ಆಯ್ತು ಸಹ ಉತ್ತಮ ಪುರುಷ. ಆಗ ಉತ್ತರ ಉತ್ತಮ ಶಾಸ್ತ್ರದ ಸಂವಿಧಾನದ ವಿವೇಕ ಅಂದ್ರೆ ಉತ್ತರ ಅದ ಉತ್ತಾಗಿದ್ದೇವೆ. ದೇಹ ಬುದ್ಧಿಯಿಂದ ಮೇಲೆ, ಆಮೇಲೆ ವಿವೇಕ ಮಾಡ್ಕೊಂಡ್ರೆ ಉತ್ತರ ತಿಳ್ಕೊಟ್ರೆ ಉತ್ತಮನಾದ. ಬ್ರಹ್ಮಜ್ಞಾನ ಮಾಡ್ಕೊಂಡ್ರೆ ಉತ್ತಮ ಪುರುಷ. ಉತ್ತಮಶ್ಚಾಸು ಪುರುಷಶ್ಚೇತಿ ಉತ್ತಮ ಪುರುಷ. ಉತ್ತಮನೂ ಆಗಿದ್ದಾನೆ, ಪುರುಷನೂ ಆಗಿದ್ದಾನೆ ಅಂತ. ಉತ್ತಮನಾದವನ ಉತ್ತಮನ ಪುರುಷನೂ ಅಲ್ಲ, ಉತ್ತಮನ ಮಗ ಉತ್ತಮನೂ ಅಲ್ಲ. ಉತ್ತಮಶ್ಚಾಸು ಪುರುಷಶ್ಚ ಕರ್ಮಧಾರಿತ ಮಾಸ ಅಂತ ಭಾಷ್ಯಕಾರರು ತೋರಿಸ್ತಾ ಇದ್ದಾರೆ. ಉತ್ತಮನೂ ಆಗಿದ್ದಾನೆ ಮತ್ತು ಪುರುಷನು ಅದು ಎಲ್ಲಕ್ಕಿಂತ ಮೇಲಾದವನು, ಎಲ್ಲವೂ ತುಂಬಿಕೊಂಡವನು ಆದವನು. ಸ ಏವ ಉತ್ತಮ ಪುರುಷ, ಆತನೇ ಉತ್ತಮ ಪುರುಷನು ಆಗ ತಿಳ್ಕೊಂಡವನು. ಅಕ್ಕಿ ಸ್ವಪ್ನ ಪುರುಷವು ವ್ಯಕ್ತವು ಅವ್ಯಕ್ತಶ್ಚ ಸುಷುಪ್ತ ಸಮಸ್ತ ಸಂಪ್ರಸನ್ನ. ಅಕ್ಷಿ ಪುರುಷ ಸ್ವಪ್ನ ಪುರುಷ ಇದಲ್ಲ, ಅದು ವ್ಯಕ್ತರು, ವ್ಯಕ್ತ ತೋರ್ಕೊಂಡವರು. ಅಂದ್ರೆ ಬಲಗಣ್ಣಲ್ಲಿ ನೋಡುವನಾಗಿ ತೋರ್ಬರ್ತಾ ಇರುವಂತಹ ಜಾಗೃತ ಅಭಿಮಾನಿ ಪುರುಷ ಇದಲ್ಲ, ವಿಶ್ವ ಅವನು ವ್ಯಕ್ತ. ಹಾಗೆ ಶೇಷ ಸ್ವಪ್ನೇ ಮಹೀಯಮಾನ ತೈಜಸ ಅವನು ಕೂಡ ವ್ಯಕ್ತನೇ. ಅಕ್ಷಿ ಅನ್ನೋದು ಉಪಲಕ್ಷಣ, ಕಣ್ಣು ಅನ್ನೋದು ಅಕ್ಷಿನ ಕಣ್ಣು, ಕಣ್ಣಲ್ಲಿ ನೋಡುವನಾಗಿ ತೋರ್ಬರೋನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಅಂದ್ರೆ ಇಂದ್ರಿಯಗಳಿಂದ ವಿಷಯಗಳನ್ನ ಅನುಭವಿಸುವಂತೆ ತೋರ್ತಾ ಇರುವಂತವನು, ಸ್ಥೂಲ ಪ್ರಪಂಚವನ್ನ ಅನುಭವಿಸ್ತಾ ಇರುವಂತೆ ತೋರ್ತಾ ಇರುವಂತ ಆತ್ಮನ ಹೆಸರೇನೋ ವಿಶ್ವ, ವೈಶ್ವಾನರ ಅಂತ ಹೆಸರು. ಸ್ಥೂಲೋಪಾಧಿಯನ್ನು ಅವನೇ ವಾಸನಾಮಯವಾದ ಪ್ರಪಂಚವನ್ನು ನೋಡ್ತಾ ಇದ್ದಾನೆ ಅಂತ ಎಚ್ಚರದಿಂದ ಹೇಳೋದು.
ಮಲ್ಕೊಂಡಾಗ ದೇಹದೊಳಗೆ ವಾಸನಾಮಯ ಪ್ರಪಂಚ ನೋಡ್ತಾ ಇರುವಾಗ ಅವನಿಗೆ ತೇಜಸ ಪುರುಷ, ಸ್ವಾಪ್ನ ಪುರುಷ ಅಂತ ಹೇಳ್ತಾರೆ. ಅವನೇ ಸುಷುಪ್ತನಾದಾಗ ಅವ್ಯಕ್ತ ತೋರ್ಕೊಳ್ಳ. ನಾನು ಇಂಥದ್ದು, ಈ ಭೂತಗಳು ಏನು ತ್ರಿಪುಟಿ ಇಲ್ಲ ಅಲ್ಲಿ, ಕೇವಲ ವ್ಯಕ್ತವಿಲ್ಲದ್ದು ಅವ್ಯಕ್ತ. ಈ ರೀತಿ ಅವನು ಸಮಸ್ತ ಪೂರ್ತಿ ತಿಳಿಯಾಗಿರ್ತಾನೆ. ಅದು ಏನಪ್ಪ ಅಂದ್ರೆ ಜ್ಞಾನ ಆಗೋಕ್ಕೆ ಅವಕಾಶ ಇಲ್ಲ. ಯಾಕೆ ಹೇಳೋ? ಬುದ್ಧಿ ಇಲ್ಲ, ಗುರುಗಳಿಲ್ಲ, ಶಾಸ್ತ್ರವಾಕ್ಯ ಇಲ್ಲ, ಅದು ಜ್ಞಾನ ಆಗಲ್ಲ. ಅದ್ರ ಸ್ವರೂಪ ಇಲ್ಲ ಅಲ್ಲ. ಜ್ಞಾನವಾಡ್ಕೊಂಡು ಯಾವ ಸ್ವರೂಪ ಬಂದ್ರು ಆ ಸ್ವರೂಪ ಅಲ್ಲೇ ಇರೋದು, ಹಾಗೇ ಇರೋದು, ಅಲ್ಲಿ ಗೊತ್ತಾಗೋದು, ಅಲ್ಲೇ ಇರೋದಲ್ಲ, ಎಲ್ಲಲ್ಲೂ ಇದೆ, ಅಲ್ಲಿ ಗೊತ್ತಾಗತ್ತೆ. ಅಶರೀರಶ್ಚ ಸ್ವೇನ ರೂಪೇಣ ಇತ್ಯೇಷಾಂ ಸ್ವೇನ ರೂಪೇಣ ವ್ಯವಸ್ಥಿತ ಕ್ಷರಾಕ್ಷರು ವ್ಯಾಕೃತೋ ಅಪೇಕ್ಷ ಉತ್ತಮ ಪುರುಷ. ಚಂದ ರೂಪದಿಂದ ಇವನು ಅಶರೀರ, ಇವನು ಸ್ಥೂಲೋಪಾಧಿಯಿಂದ ವೈಶ್ವಾನರ ಸ್ಥೂಲ ಪ್ರಪಂಚ ಶರೀರ ಉಳ್ಳವನಾದ, ಸೂಕ್ಷ್ಮೋಪಾಧಿಯಿಂದ ಸೂಕ್ಷ್ಮ ಪ್ರಪಂಚ ಉಳ್ಳವನಾದ ಯಾರೋ ತೈಜಸ. ಆದ್ರೆ ಇವನು ಇದಲ್ಲ, ಆ ಪರಮಾರ್ಥ ಸ್ವರೂಪ ತನ್ನ ರೂಪದಿಂದ ಅವನು ಅಶರೀರನು, ಶರೀರ ಸಂಬಂಧವಿಲ್ಲದವನು. ಇವನು ತನ್ನ ರೂಪದಿಂದ ತನ್ನದಾದ ಪರಮಾರ್ಥ ರೂಪದಿಂದ ನೆಲೆ ನಿಂತವನು. ಈ ಕ್ಷರಾಕ್ಷರ, ಕ್ಷರ ಅಂದ್ರೆ ಯಾವುದೋ ಸ್ವಪ್ನ ಜಾಗೃತ, ಅಕ್ಷರ ಅಂದ್ರೆ ಸುಷುಪ್ತ. ಈ ಏನು ವ್ಯಾಕೃತ ಅವ್ಯಾಕೃತಗಳು, ವ್ಯಾಕೃತ ಕ್ಷರ, ಅವ್ಯಾಕೃತ ಅಕ್ಷರ, ಅದನ್ನು ಅಪೇಕ್ಷಿಸಿಕೊಂಡ್ರೆ ಇವನು ಉತ್ತಮ ಪುರುಷ. ದ್ವಾಯಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳಿ ಈ ರೀತಿ ಹೇಳಿದೆಲ್ಲ ಕ್ಷರಾಕ್ಷರ ಪುರುಷರು ಅಂತ ಹೇಳ್ತಾ ಇದೆ. ಆ ಕ್ಷರಾಕ್ಷರ ಪುರುಷನ ಅಪೇಕ್ಷಿಸಿಕೊಂಡರೆ ಇವನು ಉತ್ತಮ ಪುರುಷನಾಗ್ತಾನೆ ಅಂತ ಅಂದ್ರು. ಕೃತ ನಿರ್ವಚನೋ ಹಿ ಅಯಂ ಗೀತಾಸು ಅಂದ್ಬಿಟ್ರು. ಕೃತ ನಿರ್ವಚನ ಹೇಗೆ ಸಮಾಸ? ಕೃತಂ ನಿರ್ವಚನಂ ಯಸ್ಯ ಯಸ್ಯ ಕಸ್ಯ ಭಗವತ ಉತ್ತಮ ಉತ್ತಮ ಪುರುಷ ನನಗೆ ಉತ್ತಮ ಪುರುಷ ಆ ಪದಕ್ಕೆ ಉತ್ತಮ ಪುರುಷ ಉತ್ತಮ ಪುರುಷಸ್ತನ್ನ ಅಲ್ಲಿ ಪರಮಾತ್ಮ ಅಲ್ಲ, ಉತ್ತಮ ಪುರುಷ ಪ್ರಯೋಗ ಮಾಡಿದಲ್ಲ, ಉತ್ತಮ ಪುರುಷ ಅನ್ನೋಕೆ ಅಲ್ಲಿ ನಿರ್ವಚನ ಮಾಡಿದೀವಿ ಇಂದ. ಅಲ್ಲಿ ಹಾ ಕ್ಷರಶ್ಚಾಕ್ಷರೇ ಕ್ಷರಸರ್ವಾಣಿ ಭೂತಾನಿ ಉತ್ತಮ ಪುರುಷತ್ವನ್ಯ ಕೃತಂ ನಿರ್ವಚನಂ ಯಸ್ಯ ಸೋಯಂ ಯಸ್ಯ ಉತ್ತಮ ಪುರುಷ ಶಬ್ದಸ್ಯ ಉತ್ತಮ ಪುರುಷ ಅನ್ನೋ ಶಬ್ದಕ್ಕೆ ನಿರ್ವಚನವನ್ನು ಅಲ್ಲಿ ಮಾಡಿದೆ. ಆ ಈ ಉತ್ತಮ ಪುರುಷನು ಗೀತಾಸು ಅಯಂ ಕೃತ ನಿರ್ವಚನ, ಗೀತೆಯಲ್ಲಿ ಇದರ ಇವನ ನಿರ್ವಚನವನ್ನು ಮಾಡಿದೆ, ಉತ್ತಮ ಪುರುಷನ ನಿರ್ವಚನವನ್ನು. ಸಂಪ್ರಸಾದ ಸ್ವೇನ ರೂಪೇಣ ತತ್ರ ಸ್ವಾತ್ಮನೆ ಸ್ವಸ್ಥತೆಯ ಸರ್ವಾತ್ಮಭೂತ ಪರ್ಯೇತಿ. ಆ ಸಂಪ್ರಸಾದನು ಭೂತಪೂರ್ವಕತೆ, ಇವಾಗ ಸಂಪ್ರದಾನ ಅಲ್ಲ, ತಿಳ್ಕೊಂಡ್ಮೇಲೆ ಅವನು ಪರಮಾತ್ಮನೇ. ಈ ಅವಿದ್ಯಾ ದೃಷ್ಟಿಯಲ್ಲಿ ಇಟ್ಕೊಂಡು ಅಜ್ಞಾನಿಯಾಗಿದ್ದಾಗ ಸಂಪ್ರಸಾದನಾಗಿದ್ನಲ್ಲ, ಅವನು ತನ್ನ ರೂಪದಿಂದ ಪರಮಾರ್ಥ ರೂಪದಿಂದ ತನ್ನ ಸ್ವರೂಪದಲ್ಲಿ ನಿಂತವನಾಗಿ ಸ್ವಸ್ಥತೆಯ ಸ್ವಸ್ಮಿನ್ ತಿಷ್ಠತಿ ಸ್ವಸ್ಥ, ಸ್ವಸ್ಥ ಸ್ವಭಾವ ಸ್ವಸ್ಥತಾತಯ, ತನ್ನ ಸ್ವರೂಪ ನೆಲೆ ನಿಂತವನಾದ್ದರಿಂದ ಸರ್ವಾತ್ಮ ಭಾವ ಪಡ್ಕೊಂಡ್ಬಿಟ್ಟ, ಜಗದಾತ್ಮ ಭಾವ ಪಡ್ಕೊಂಡ್ಬಿಟ್ಟು ಯಾರು ಎಲ್ಲಿ ಏನ್ ಮಜಾ ಮಾಡ್ತಿದ್ರು ಇವನೇ. ಇಂದ್ರ ಅಮೃತವಾನ ಮಾಡ್ತಿದ್ರು, ಗಂಧರ್ವರು ಕುಡಿತಾ ಇದ್ರು, ಬ್ರಹ್ಮಲೋಕದಲ್ಲಿ ಬ್ರಹ್ಮ ಹೆಣ್ಣು ಗರ್ಭ ಏನೇನ್ ಮಾಡ್ತಿದ್ರು ಕೂಡ ಇವನೇ ತಾನೇ. ಜಕ್ಕ ಕ್ರೀಡಂದ್ರ ಮಮಾಣ ರಂಬೆ ಗುರುಸಿ ಓಡಾಡ್ತಾ ಇರೋರು ಯಾರ? ಜ್ಞಾನಿಯೇ ಅಂತ ತಿಳ್ಕೊಂಡಿದ್ದಾನೆ. ಅಹಂ ರುದ್ರೇಭಿರ್ವಸುಭಿಶ್ಚರಾಮಿ ಅಹಮಾದಿತ್ಯೈರುತ ವಿಶ್ವದೇವೈಹಿ ಅಹಂ ಮನುರಹಂ ಸೂರ್ಯ, ನಾನೇ ಮನು, ನಾನೇ ಸೂರ್ಯ. ಹಾಗೆ ಇಂದಾದಿ 33 ಕೋಟಿ ದೇವತೆಗಳು ನಾನೇ. ಗಂಧರ್ವರು, ಕಿನ್ನರು, ಕಿಂಪುರುಷರು, ಯಕ್ಷರು, ಸಿದ್ಧರು, ಸಾಧ್ಯರು, ಉರಗರು ಎಲ್ಲ ನಾನೇ. ಇವನು ಹೆಣ್ಣಗೊಬ್ಬ ಬ್ರಹ್ಮನೂ ನಾನೇ. ಎಲ್ಲರೂ ಬಂದು ನಾನೇ ಭೋಗ ಅನುಭವಿಸ್ತಾ ಇರೋದು, ಮಜಾ ಮಾಡ್ತಾ ಇರೋದು ಅನ್ಕೊಂಡಂಗೆ. ವಸ್ತುತಃ ಏನು ನನಗಿಲ್ಲ, ಯಾವುದು ನನಗಿಲ್ಲ, ನಾನು ಅಸಂಗನು. ಹಾಗೆ ಕ್ವಚಿತ್ ಇಂದ್ರಾಧ್ಯಾತ್ಮನ ಜಕ್ಷತ್ ಹಸನ್ ಭಕ್ಷಯನ್ವಾ ಭಕ್ಷ್ಯಾನ್ ಉಚ್ಚಾವಚಾನ್ ಈಪ್ಸಿತಾನ್ ಕ್ವಚಿನ್ ಮನೋಮಾತ್ರೈ ಸಂಕಲ್ಪಾದೇವ ಸಮುಚ್ಯತೈಃ
ಬ್ರಾಹ್ಮಲೌಕಿಕೈರ್ವ ಕ್ರೀಡನ್ ಸ್ಯಾದಿಭಿರ್ಮಮಾನಶ್ಚ ಮನಸೈವ. ಕೆಲವೊಮ್ಮೆ ಕೆಲವು ಕಡೆಯಲ್ಲಿ ತಾನು ಸರ್ವಾತ್ಮನಾದಂತ ಈ ಜ್ಞಾನಿ ಇಂದ್ರಾದಿ ರೂಪದಿಂದ ಇಂದ್ರ ಅಗ್ನಿ ಯಮ ವಿಷಯ ದೇವತೆಗಳು ಎಷ್ಟಿದಾರಲ್ಲ ದೇವಲೋಕದ ಅದು ಆ ರೂಪದಿಂದ ಜಕ್ಷತನೇನ ಸಾ ಜಕ್ಷ ಭಕ್ಷ ಹಸನಯೋ ಧಾತು. ಅದಕ್ಕೆ ಭಾಷೆಗಾರರು ಹಸನ್ ಭಕ್ಷಯನ್ವಾ ಎರಡು ಮಾಡಿದ್ರು. ಜಕ್ಷತಿ ಜಕ್ಷತಿಗೆ ನಗೋದು ಅಂತ ಅರ್ಥ ಇದೆ, ತಿನ್ನೋದು ಅಂತ ಅರ್ಥ ಇದೆ, ಎರಡು ಮಾಡ್ಬಿಟ್ರು. ಇಂದಾಗಿ ರೂಪದಿಂದ ನಗ್ತಾ ಇರ್ತಾರೆ. ಆ ರಂಭೆ ಗುರು ಶಿವರು ಡ್ಯಾನ್ಸ್ ಮಾಡಿದ್ರೆ ಅವ್ರೇನೋ ಬಂದು ಅಭಿನಯ ಮಾಡಿ ಇವನು ಕಪಾಲ ಸಿಕ್ಕಿದ್ರೆ ನಗ್ತಾನೆ. ಈ ಕೆನ್ನೆ ಸವರಿದಾಗ ನಗ್ತಾನೆ ದೇವೇಂದ್ರ. ಅವ್ರು ಇವನೇ ನಗೋದು. ಅದು ಅವ್ರೇನಾದ್ರು ಅಮೃತಪಾನ ತಂದು ಕೊಟ್ಟಾಗ ಕುಡಿತಾನಲ್ಲ, ಇವನು ಕುಡಿತಿರ್ತಾರೆ. ಅವರು ಏನಾದ್ರು ಬಂದು ಮಾಡ್ತಾರೆ. ಅಪ್ಸಸ್ತ್ರೀಯರು ಬಂದು ಕೆನ್ನೆ ಸವರೋದು, ಗಲ್ಲ ಎತ್ತೋದು, ಏನು ಕಟ್ಕೊಳ್ಳೋದು, ಆಲಿಂಗನೆ ಮಾಡಿದಾಗ ನಗ್ತಾನಲ್ಲ, ಆ ನಗೋದು ಯಾರು? ಇವನೇ ಇಂದ ನಗ್ತಿರೋದು. ಯಾವ ಭೋಗಕ್ಕೂ ಕೊರತೆ ಇಲ್ಲ ನೋಡಿ ಹೆಂಗಿದ್ದಾರೆ. ಹಸನ್ ಜಕ್ಷತ್ ಅಂದ್ರೆ ಹಸನ್ ಭಕ್ಷಯನ್, ನಗುತ್ತಲೂ ತಿನ್ನುತ್ತಲೂ. ಯಾವುದನ್ನ ತಿನ್ನೋದು? ಯಾವುದನ್ನ? ಉಚ್ಚಾವಚಾನ್ ಭಕ್ಷ್ಯಾನ್. ಚಾವಚಂಚ ಚಾವಚಂ ಉಚ್ಚಾವಚ ಭಕ್ಷ್ಯಕ್ಕೆ ಉಚ್ಚಾವಚಾನ್ ಇಪ್ಸಿತಾಂಗ್ ಮಾಡಿದೆ, ಚಾವಚಾಹ ಮಾಡಿದೆ ದ್ವಿತೀಯ ಭೋಜನ. ನಮಗೆ ಉಚ್ಚಾವಚಂ ಅನ್ನೋದು ನಿಪಾತ ಮಾಡಿದ್ದಾರೆ. ಉಚ್ಚಂಚಾವಚಂಚ ಉಚ್ಚಾವಚಂ ಭಾಷಿಗಾರರು ವಿಶೇಷ ಮಾಡಿಬಿಟ್ಟಿದ್ದಾರೆ. ಉಚ್ಚ ಅಂದ್ರೆ ಸುಪೀರಿಯರು, ಅವಚ ಅಂದ್ರೆ ಲೋಯರು. ಉತ್ಕೃಷ್ಟವಾದ ನಿಕೃಷ್ಟವಾದ ಭಕ್ಷ್ಯಗಳನ್ನ ತಿಂತಾರ್ದನ್ನ ಎಲ್ಲವನ್ನು, ಉತ್ತಮೋತ್ತಮವಾದನ್ನು ನಿಕೃಷ್ಟವಾದ ಎಲ್ಲವನ್ನು. ಈಪ್ಸಿತ ಅಂದ್ರೇನೋ? ಇಷ್ಟಪಡ. ಈಪ್ಸಿತ ಧಾತು ಏನೋ? ಇಷ್ಟಪಡೋದು. ಈಪ್ಸ ಅಂದ್ರೆ ಹೇಗ ರೂಪ ಏನೋ? ನೀವು ಇಷ್ಟಪಡೋದಾಗತ್ತಾ? ಆಪ್ತಂ ಇಷ್ಟಂ ಈಪ್ತಂ ಪಡೆಯೋಕೆ ಇಷ್ಟಪಟ್ಟದ್ದಾಗಿರೋದು ಆಪ್ಲಿ ಆಪ್ತ ಧಾತು ಇದು ಈಪ್ಸಿತ. ಇಶು ಇಚ್ಛಾ ಏಮಲ್ಲ. ಓ ಏಕೆ ಬಿಡ ಇಶು ಆಪ್ತಿಮಿಷ್ಟಂ ಈಪ್ಸಿತಂಗಳೋ. ಓಹೋ ಪ್ರಾರೀಪ್ಸಿತ ಕರ್ಮಣಃ ಆರಂಭಿಸಿದ ಪ್ರಾರೀಪ್ಸಿತ ಈಪ್ಸಿತ. ಇದು ಆಪ್ತಿಮಿಷ್ಟಾನ್ ಭೋಗಾನ್ ಪಡಿಬೇಕು ಇಷ್ಟಪಟ್ಕೊಂಡಂತ ಭೋಗಗಳನ್ನ ಆ ಇಂದಾದಿ ರೂಪದಿಂದ ಅನುಭವಿಸ್ತಾ ಇರ್ತಾರೆ. ಕೆಲವು ಕಡೆಯಲ್ಲಿ ಮನೋಮಾತ್ರವಾಗಿ ಬ್ರಹ್ಮಲೋಕದಲ್ಲಿ ಹಿರಣ್ಯಗರ್ಭ ರೂಪದಿಂದ ಸಂಕಲ್ಪ ಮಾತ್ರದಲ್ಲಿ ಎದ್ದುಕೊಂಡಂತಹ ಬ್ರಾಹ್ಮಲೌಕಿಕೈ ಬ್ರಹ್ಮಲೋಕೆ ಭವಾಹ ಬ್ರಾಹ್ಮಲೌಕಿಕಾ ಬ್ರಾಹ್ಮಲೌಕಿಕೈ ಅವುಗಳಿಂದ ಕೂಡ್ಕೊಂಡವನಾಗಿ ಅಲ್ಲೂ ಕೂಡ ಸ್ತ್ಯಾದಿಭಿ ರವಮಾಣ. ಅವನು ಒಳ್ಳೆ ಸುಂದರವಾಗಿರ್ತ ಅತ್ಯಂತ ಚೇತೋಹಾರಿಯಾಗಿರ್ತಕ್ಕಂಥ ಸುಗಂಧೋಪೇತವಾಗಿರ್ತಕ್ಕ ಸ್ತ್ರೀಗಳು ಏನು ಬಂದ್ಬಿಟ್ರೆ ಎಂಥವರ ಮನಸ್ಸನ್ನು ಎಳ್ದು ಹಾಕ್ಬಿಡ್ತಾರೆ. ಅಂಥ ಸ್ತ್ರೀಯರು, ಸುಂದರ ಸ್ತ್ರೀಯರು ಅವ್ರು ಬರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ, ಬಂದ್ಬಿಟ್ಟು ಇನ್ನು ಗಲ್ಲ ಎತ್ತಾರೆ, ಕೆನ್ನೆ ಸವರ್ತಾರೆ, ಇವರಲ್ಲಿ ತಮಾಷೆ ಮಾಡ್ತಾರೆ, ಆಲಿಂಗನೆ ಮಾಡ್ಕೊಳ್ತಾರೆ, ಕುಡಿತಾರೆ, ಏನೇನು ಮಾಡ್ತಾರೆ ಗೊತ್ತಾ? ಖುಷಿ ಆಗ್ತಾರೆ. ಇವನು ಅವ್ರ ಜೊತೆ ಕುಡಿತಾನೆ. ಪೆದ್ದ ಈ ಲೋಕದಲ್ಲಿ ಸ್ತ್ರೀ ಸುಖವನ್ನೇ ಹೆಚ್ಚಿನ ಸುಖ ಅಂತ ಅಂದ್ಕೊಂಡು ಶ್ರುತಿ ಆ ಒಂದು ಹೋಲಿಕೆ ಕೊಟ್ಕೊಂಡು ಅದು ಕೂಡ ಇವ್ರಿಗೆ ಆಗ್ತಾ ಇರುತ್ತೆ ಅಂತ ಹೊಳ್ತಾ ಇದೆ. ಈಗ ಸ್ತ್ರೀ ಸುಖ ಹೆಚ್ಚು ಅನ್ನೋದು ಮೂರ್ಖರು ಹೇಳ್ಬೇಕಷ್ಟೇ. ಆದರೆ ಲೋಕದ ಪ್ರಸಿದ್ಧಿ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಲೋಕದಲ್ಲಿ ಯಾವ ಸುಖ ಇದೆ ಅದು ಆಗತ್ತೆ ಮನುಷ್ಯನಿಗೆ. ಜಿಲೇಬಿ ಇಲ್ಲ ಅಂದ್ರೆ ಓಕೆ ಅಂತಾನೆ, ಚಂಪಾ ಇಲ್ಲ ಅಂದ್ರೆ. ಅದು ಮದುವೆ ಇಲ್ಲ ಅಂದ್ರೆ ಆಗಲ್ಲ ಅವನಿಗೆ. ಹುಡುಗಿ ಬೇಕು. ಯಾಕೆ ಹೇಳೋ? ಎಲ್ಲ ಜನ್ಮದಲ್ಲೂ ವಾಸನೆ ಇದೆ. ನಾಯ ಇದ್ದಾಗಲೂ ಅದೇ ಕೆಲಸ ಮಾಡಿದ್ದ, ಕೋತಿಯ ಇದ್ದಾಗಲೂ ಅದೇ ಮಾಡ್ದ, ಪ್ರಾಣಿಯಾಗಿದ್ದಾಗಲೂ ಅದೇ ಕೆಲಸ ಮಾಡಿದ. ಈ ಸ್ತ್ರೀ ಪುರುಷ ಸಂಘ ಇದೆಯಲ್ಲ, ಎಲ್ಲಾ ಜನ್ಮದಲ್ಲೂ ಇರ್ತಕ್ಕಂತಹ ವಾಸನೆ ಅದು. ಅದಕ್ಕೆ ಬಹಳ ಬಲ, ಅದು ಬಲಿಷ್ಠ, ಕಷ್ಟ ಬಿಟ್ಕೊಳ್ಳೋದು. ದುಡ್ಡಿನ ಆಸೆ ಪ್ರಾಣಿಗಳಿಗಿಲ್ಲ. ನೆಕ್ಲೆಸ್ ಹಾಕೋಬೇಕು ಅಂತ ಹಸು, ಎಮ್ಮೆ, ಕುದುರೆ, ಆನೆ, ಒಂಟೆ ಯಾವುದು ನೆಕ್ಲೆಸ್ ಹಾಕೋಬೇಕು ಅಂತ ಅಪೇಕ್ಷೆ ಬಿಡಲ್ಲ. ಆದ್ರೂ ಅದಕ್ಕೆ ಸಂತಾನ ಬೇಕು, ಸಂಬಂಧ ಬೇಕು, ಅಪೇಕ್ಷೆ ಇದೆ, ಹಿಟ್ಕೊಂಡ್ಬಿಡುತ್ತೆ. ಆದ್ರೆ ಅದು ಬಿಟ್ಕೋಬೇಕು. ಇದನ್ನು ಗೆದ್ರ ಮನುಷ್ಯ ನಿಜವಾಗಿ ಗೆದ್ದವನಂತೆ. ಇದನ್ನು ಬಿಟ್ಟ ಅಂದ್ರೆ ಅವನು ವಿವೇಕಿ ಆದ. ಹಾಗಾಗಿ ಸ್ಯಾದಿಗಳನ್ನೇ ಕುಣಿತ ರಮಿಸುತ್ತಾ ಆನಂದ ಪಡುತ್ತಾ ಮನಸ್ಸಿನಿಂದಲೇ ಸಂತೋಷ ಪಡ್ತಾ ಇರ್ತಾನೆ. ನೋಪಜನಂ ಸ್ಮರಂ ಅಂತ ಇದ್ದಾರೆ, ಬರೀತಾರೆ. ನೋಪಜನಂ ಸ್ತ್ರೀ ಪುಂಸಯೋ ಅನ್ಯೋನ್ಯೋಪಗಮೇನ ಜಾಯತೆ ಇತಿ ಉಪಜನಂ. ಉಪಜನ ಉಪಜನ ಉಪ ಅಂದ್ರೆ ಸಮೀಪದಿಂದ. ಸ್ತ್ರೀ ಮತ್ತು ಪುರುಷರು ಇಬ್ಬರು ಸೇರ್ಕೊಂಡಾಗ ಲೈಂಗಿಕ ಕ್ರಿಯೆ ಮಾಡಿದಾಗ ಉಂಟಾಗತ್ತಲ್ಲ, ಉಂಟಾಗೋದು ಯಾವುದೋ ಶರೀರ. ಆ ಶರೀರವನ್ನೇ ಇಲ್ಲಿ ಉಪಜನ ಉಪಜನ ಕೈತಾ ಇದ್ದಾರೆ. ಶರೀರ ಯಾಕೆ ಉಪಜನ?
ಅದರಿಂದ ಹುಟ್ಟಿತ್ತು. ಯಾವುದರಿಂದ? ಈ ಸ್ತ್ರೀ ಪುರುಷ ಸಂಬಂಧ. ಉಪಾನ ಸಮೀಪ. ಯಾವುದರ ಸಮೀಪ? ಸ್ತ್ರೀ ಪುರುಷರ ಸಮೀಪ. ಅವನು ಅವ್ರ ಲೈಂಗಿಕ ಕ್ರಿಯೆ ಮಾಡಿದಾಗ ಉಂಟಾಗತ್ತೆ ಈ ದೇಹ ಅಂತ. ಅದನ್ನ ಈ ದೇಹಕ್ಕೆ ಉಪಜನ ಅಂತ ಉಪಜಾಯತೆ ಉಪಜನಂ ಅಂತ ಮಾಡಿದ್ದಾರೆ. ತನ್ನ ಸ್ಮರನ್ನ, ಅದನ್ನು ಸ್ಮರಿಸ್ಕೋಬಾರ್ದಂತೆ, ದೇಹವನ್ನು ದೇಹ ಸ್ಮರಿಸ್ಕೋದೇ ಸ್ತ್ರೀಭಿರ್ವ ಯಾನಿರ ಯಾತಕ್ಕೆ ಬೇಕೋ? ದೇಹ ಇಟ್ಕೊಂಡ್ರೆ ಸ್ತ್ರೀಭಿ ಯಾನ ಬೇಕೋ? ದೇಹವನ್ನ ಸ್ಮರಿಸ್ಕೊಂಡೇ ಜನಕ್ಕೆ ಸ್ತ್ರೀಭಿ ಯಾನ ಏನಾಗಬೇಕಾಗಿಲ್ಲಪ್ಪ. ಇದಕ್ಕೊಂದು ಕಾಂಟ್ರಡಿಕ್ಷನ್, ಅದಕ್ಕೊಂದು ವಿರುದ್ಧ ಇದು. ಸ್ತ್ರೀಯನ್ನ ಶರೀರನ್ನ ಸ್ಮರಣೆ ಮಾಡ್ಕೋದೇ ಹೋದ್ರೆ ಸ್ತ್ರೀಭಿರ್ವ ಯಾನಿರುವ ಬರಲ್ಲ. ಸ್ತ್ರೀಭಿರ್ವ ಯಾನಿರುವ ಬೇಕಾದ್ರೆ ಇದ ಮರೆಯಲ್ಲ. ಅದು ಇವನು ಹಾಗಿರ್ಬೇಕು ಅಂತ ಇದ್ದಾರೆ. ಜ್ಞಾನಿ ಆದವನು ಶರೀರವನ್ನು ಸ್ಮರಿಸಿಕೊಳ್ಳದೆ, ಯಾಕೆ ಗೊತ್ತಾ? ತತ್ ಸ್ಮರಣೆ ಹಿ ದುಃಖಮೇವ ಸ್ಯಾತ್. ಶರೀರ ಸ್ಮರಣೆ ಮಾಡ್ಕೊಂಡ್ರೆ ಅಯ್ಯೋ ಯಾವಾಗಲೂ ಕಫ, ನೆಗಡಿ, ತಲೆಯೆಲ್ಲ ಕಡಿಯತ್ತೆ, ಮೈಯೆಲ್ಲ ಕಿಡಿಯುತ್ತೆ, ಶುಗರು, BP, 108 ರಗಳೆ ಅಂತ ಹೇಳಿ ಈ ಶರೀರ ಸ್ಮರಣೆಯಿಂದ ದುಃಖ ಆಗತ್ತೆ ಹೊರತು ಏನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಏನು ಸುಖ ಇಲ್ಲ. ಬಿಟ್ಟಾಕ್ಬಿಡ್ಬೇಕು. ಶರೀರ ಸ್ಮರಣೆ ಮಾಡ್ಕೊಂಡ್ರೆ ಏನಾಗತ್ತೆ? ಯಾವಾಗ ಮುಗುಚ್ತಾ ಇರ್ಬೇಕು, ಬಟ್ಟೆ ಎಲ್ಲ ಲೋಳೆ ಸೋಪ್ ಹಾಕಿದಂಗೆ ಆಗ್ಬಿಡುತ್ತೆ. ಕಫ ಎಲ್ಲ ಗೊಣ್ಣೆ ಮಯ. ಏನೋ ಮರಿಯಣ್ಣ ಪಂಚ ಯಾಕೋ ಲೋಳೆ ಸೋಪ್ ಹಾಕಿ ಇಷ್ಟಿದೆ. ಇಲ್ಲ ಚಿಕ್ಕಮ್ಮ, ಸೋಪ್ ಹಾಕಿಲ್ಲ, ಅದು ಇರೋದೇ ಹಾಗೆ ಇದೆ. ಏನೋ ಅಂದ್ರೆ ಗೊಣ್ಣೆ ಸೇದಿ ಓದೋ ಪಂಚೆ ಎಲ್ಲ ಪೂರ್ತಿ ಗೊಣ್ಣೆ ಮಯ ಆಗ್ಬಿಟ್ಟಿದೆ. ನೆಂದು ಬಿಟ್ರೆ ಪೂರ್ತಿ ಸೋಪ್ ಹಾಗೆ ಲೋಳೆ. ಯಪ್ಪಾ ಕೊಳಕೆ ಇದೇಪ ದೇಹದ ಹಣೆ ಬರ. ಗೊಣ್ಣೆಮಯ ಆಗಲ್ಲ ದೇಹ, ಗೊಣ್ಣೆಮಯ. ತಿಂದ ಅನ್ನವೆಲ್ಲ ಗೊಣ್ಣೆ ಆಗತ್ತೆ ಅವರಿಗೆ. ಜೈನ ಸ್ಮರಣೆ ಮಾಡ್ಕೊಂಡ್ರೆ ದುಃಖವೇ ಆಗತ್ತೆ, ಹೊರತು ಇನ್ನೇನು ಇಲ್ಲ. ಯಾಕಂದ್ರೆ ದುಃಖಾತ್ಮಕತ್ವ ತಸ್ಯ ಕಸ್ಯ ಶರೀರಸ್ಯ ದೇಹಸ್ಯ. ದುಃಖಾತ್ಮಕ ದುಃಖ ದುಃಖಂ ಆತ್ಮ ಯಸ್ಯ ತತ್ ದುಃಖಾತ್ಮಕಂ. ಆತ್ಮ ಅಂದ್ರೇನು? ಶರೀರ ಸ್ವರೂಪ ಅಂತ. ದುಃಖವೇ ಅಂದ್ರೆ ಸ್ವರೂಪ. ಬೆಂಕಿ ಸ್ವರೂಪ ಹೇಗೆ ಉಷ್ಣವೋ, ಶರೀರ ಸ್ವರೂಪ ಏನು? ದುಃಖವೇ. ಯು ಮಸ್ಟ್ ರಿಮೆಂಬರ್ ಇಟ್. ಮರಿಬಾರ್ದು, ಗ್ಯಾಪ್ ಕಟ್ಕೋಬೇಕು. ಶರೀರ ಈಸ್ ಈಕ್ವಲ್ ಟು ದುಃಖ. ದುಃಖವೇ ಶರೀರ. ಶರೀರಕ್ಕೆ ದುಃಖ ಅಲ್ಲ, ಶರೀರದಿಂದ ದುಃಖ ಅಲ್ಲ, ಮತ್ತೇನು? ಶರೀರವೇ ದುಃಖ. ಬೆಂಕಿಯೇ ಬಿಸಿ ಅಲ್ಲ, ಬೆಂಕಿಯೇ ಬಿಸಿ. ದುಃಖಾತ್ಮಕ ಆತ್ಮಕ ಅಂತ ಇದ್ದಾರೆ ಶಂಕರಾಚಾರ್ಯರು. ಅದರ ಸ್ವರೂಪವೇ ದುಃಖಾತ್ಮಕಗಳು. ಯಾಕೆ ಹೇಳೋ? ಪ್ರತಿ ಕ್ಷಣಕ್ಕೂ ತಿನ್ನೋ ಕೊಡು, ಕುಡಿಯೋ ಕೊಡು, ಕರ್ಕೊಂಡು ಹೋಗು, ಬಿಚ್ಚ ಹೋಗ್ಬೇಕು, ಅದನ್ನ ಬಟ್ಟೆ ಹೊಡಿಸು, ತಿಕ್ಕು, ಬಯೋದು. ಅಯ್ಯೋ ಕ್ಲೇಶ, ಅಲ್ಲರಿ ಮಾಡುತ್ತೆ, ಕ್ಲೇಶ ಕೊಡುತ್ತೆ, ಪೀಡಿಸುತ್ತೆ ದೇಹ. ಈ ದೇಹ ದುಃಖಾತ್ಮಕ, ದುಃಖ ಸ್ವರೂಪವಾಗಿದೆ. ನಾನು ಅನುಭೂತಂಚೆ ನಸ್ಪರೆ ಅಸರ್ವಜ್ಞತ್ವ ಮುಕ್ತಸ್ಯ. ಪ್ರಶ್ನೆ ಇದೆ. ಹಿಂದೆ ಅನುಭವಿಸಿದ ಶರೀರವನ್ನು ಸ್ಮರಿಸಿಕೊಳ್ಳದೆ ಹೋದ್ರೆ ಅವನಿಗೆ ಸರ್ವಜ್ಞತ್ವ ಬರೋದೇ ಇಲ್ವಲ್ಲ. ಹಿಂದೆ ಅನುಭವಿಸಿದ್ದ ಶರೀರವನ್ನ ಅವನು ಸ್ಮರಿಸ್ಕೊಳ್ಳೇ ಇಲ್ಲ, ಅರಿವೇ ಆಗಲಿಲ್ಲ, ಜ್ಞಾಪಿಸ್ಕೊಳ್ಳೇ ಇಲ್ಲ ಅಂದ್ರೆ ಅಷ್ಟು ಅರಿವಿಲ್ಲ ಅಂತ ಹೇಳಿ ಅವನಿಗೆ ಸರ್ವಜ್ಞತ್ವ ಕೊರತೆ ಆಗತ್ತಲ್ಲ. ನೋಡಿ ಹೆಂಗ್ ಪ್ರಶ್ನೆ. ಅಂಡರ್ಸ್ಟ್ಯಾಂಡ್ ಕ್ವಶನ್. ದೇಹವನ್ನು ಸ್ಮರಿಸ್ಕೊಳ್ಳೇ ಇಲ್ಲ, ಅರಿಸ್ಕೊಳ್ಳೇ ಇಲ್ಲ, ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ಆ ಅರಿವಿಲ್ಲ ಅಂತ ಹೇಳಿ ಅಷ್ಟು ಸರ್ವಜ್ಞತ್ವ ಕೊರತೆ ಆಗಲ್ವಲ್ಲ, ಆಗತ್ತಲ್ಲ. ಅಂದ್ರೆ ಅಲ್ಲ ನಾ ಇಲ್ಲೇ ನೈಷ ದೋಷ. ಅದೇನು ತಪ್ಪಿಲ್ಲ ಕಣ. ದೇಹವನ್ನು ಸ್ಮರಿಸ್ಕೊಳ್ಳದೆ ಇದು ಮಾತ್ರಕ್ಕೆ ಅವನಿಗೆ ಸರ್ವಜ್ಞತ್ವ ಕೊರತೆ ಬರಲ್ಲ. ಏನು ಮಿಥ್ಯಾಜ್ಞಾನಾದಿನ ಜನಿತಂ ತಚ್ಚ ಮಿಥ್ಯಾಜ್ಞಾನಾದಿ ವಿದ್ಯೆಯ ಉಚ್ಛೇದಿತಂ. ತತ್ವಳಿಕೆಯಿಂದ ಹುಟ್ಕೊಂಡದ್ದು ಶರೀರಾದಿಗಳು, ಅದನ್ನು ಸ್ಮರಿಸ್ಕೋಬೇಕಾ? ತತ್ವಳಿಕೆ ಹೊದ್ಮೇಲೆ ಇರ್ಬೇಕಾ? ಹಗ್ಗ ಗೊತ್ತವೆ, ಹಾವು ಕಾಣೋದೇ ಇಲ್ವಲ್ಲ ಅನ್ನೋ ಕೊರತೆ ನನಗೆ. ಹಗ್ಗ ತಿಳ್ಕೊಂಬಿಟ್ಟ, ಆಯ್ತು ಹಾವು ಕಾಣ್ತಾನೆ ಇಲ್ಲ, ಅದು ಅಳ್ತೀಯ. ಕಪ್ಪೆ ಚಿಪ್ ಗೊತ್ತಾಗ್ಬಿಡ್ತು, ಬೆಳ್ಳಿ ಕಾಣ್ತಾ ಇತ್ತು ಇಷ್ಟೊತ್ತು, ಈ ಬೆಳ್ಳಿ ಕಾಣ್ತಾ ಇಲ್ಲ ಅದು ಅಳ್ತೀಯ ನೀನು. ಸತ್ರಿಕೆಯಿಂದ ಕಪ್ಪೆ ಚಿಪ್ ಬೆಳ್ಳಿ ತಿಳ್ಕೊಂಡ್ಬಿಟ್ಟು ಕಪ್ಪೆ ಚಿಪ್ ಗೊತ್ತಾದ್ಮೇಲೆ ಬೆಳ್ಳಿ ಕಾಣಲ್ಲ ಅಂತ ಹೇಳ್ತಾರಮ್ಮ. ಇದೇನು ಮಾಡ್ತಾ ಇದ್ದು? ಸತ್ರಿಕೆಯಿಂದ ದೇಹಾದಿಗಳು ನಾನು ಅಂದ್ಕೊಂಡಿದ್ದು ದುಃಖ ಪಡ್ತಾ ಇದ್ದ ಇವನು. ಸಮ್ಯಜ್ಞಾನ ಉಂಟಾದ್ಮೇಲೆ ದೇಹಾದಿಗಳಿರ್ತಕ್ಕಂತಹ ಸತ್ಯತ್ವ ಬುದ್ಧಿ ಹೊರಟೋದ್ಮೇಲೆ ಅದನ್ನ ಯಾಕೆ ಸ್ಮರಣೆ ಮಾಡ್ಕೋತಾನೆ? ಅದು ಮಿಥ್ಯಾಜ್ಞಾನಾದಿಗಳು ವಿದ್ಯೆಯಿಂದ ಉಚ್ಛೇದಿತವಾಗಿದೆ, ಕತ್ತರಿಸೋಗಿದೆ, ನಾಶವಾಗಿದೆ. ಯಾಕೆ ಸ್ಮರಿಸಿದ್ದಾರೆ? ಅತಃ ತನ್ನ ಅನುಭೂತಮೇವೇತಿ ತದಸ್ಮರಣೆ ಸರ್ವಜ್ಞತ್ವ ಹಾನಿ. ಅದು ಅನುಭವಿಸಿಯೇ ಇಲ್ಲ ಅಂತ ಇದ್ದಾರೆ ಭಾಷೆಗಾರರು. ಅನುಭವಿಸ್ತಾ ಇದ್ದೀನಿ ಅಂದ್ರೆ ಮಿಥ್ಯಾಜ್ಞಾನವೇ ಹೊರತು ಮಿಥ್ಯಾಜ್ಞಾನದಿಂದ ಅನುಭವಿಸಿಲ್ಲ.
ಏನ್ ಹೇಳೋ ಅನುಭವಿಸ್ತಾ ಇದ್ದೀನಿ ಅದೇ ಮಿಥ್ಯಾಜ್ಞಾನ. ದೇಹ ಇದೆ ಅನ್ನೋದೇ ಮಿಥ್ಯಾಜ್ಞಾನ ಹೊರತು ಮಿಥ್ಯಾಜ್ಞಾನದ ದೇಹ ಇಲ್ಲ. ಏನರ್ಥ ಆಯ್ತು ಅದಕ್ಕೆ ಕೆಲಸೇನು? ಅಕ್ಕಿ ರೊಟ್ಟಿ ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಮಾಡ್ದ ಅನ್ನೋ ಹಾಗೇನೆ ಮಿಥ್ಯಾಜ್ಞಾನದಿಂದ ಶರೀರ ಬಂದಿಲ್ಲ. ಶರೀರ ಇದೆ ಅನ್ನೋದೇ ಮಿಥ್ಯಾಜ್ಞಾನ. ಯಾವಾಗೂ ಶರೀರ ಇಲ್ಲ ಅಂತ ಇದ್ದಾರೆ. ಎಂಥ ಸೈನ್ಸ್ ಇದು. ಅನುಭೂತಮೇವ ಅಂದ್ರು. ಯಾವಾಗಲೂ ಶರೀರ ಅನುಭವಿಸೇ ಇಲ್ಲ. ತಪ್ಪಲಿಕೆ ಕಾಲದಲ್ಲೂ ಅನುಭವಿಸಿಲ್ಲ ಅಂತ ಇದ್ದಾರೆ. ಮಿಥ್ಯಾಜ್ಞಾನಿ ಆಗಿದ್ದಾಗಲೂ ತಪ್ಪಲಿಕೆಯಿಂದ ಕೂಡ್ಕೊಂಡವನಾದಾಗಲೂ ಶರೀರಾದಿನ ನೀವು ಅನುಭವಿಸಿಲ್ಲ, ಮತ್ತೆ ಅನುಭವಿಸ್ತಾ ಇದೀವಲ್ಲ ಅನ್ನೋದೇ ಮಿಥ್ಯಾಜ್ಞಾನ. ಅದೇ ಮಿಥ್ಯಾಜ್ಞಾನ ಹೊರತು ಮಿಥ್ಯಾಜ್ಞಾನದಿಂದ ಅನುಭವಿಸಿಲ್ಲ. ಅರ್ಥ ಆಯ್ತಾ? ಲಕ್ಷ್ಮಮ್ಮ ಇದೆ ಅರ್ಥ ಮಾಡ್ಕೊಳ್ಳೋರು ಚೆನ್ನಾಗಿ. ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ. ಲಕ್ಷ್ಮಮ್ಮ ಎಲ್ಲೋದ್ರಮ್ಮ ಏನಪ್ಪ ಆದ್ರೆ ಸರ್ವಜ್ಞತ್ವಕ್ಕೆ ಇಲ್ಲಿ ಹಾನಿ ಇಲ್ಲ, ಇಲ್ಲೇನು ಕೊರತೆ ಇಲ್ಲ. ಅರ್ಥ ಆಯ್ತಮ್ಮ ಸುರೇಖಮ್ಮ? ಅಂಡರ್ಸ್ಟ್ಯಾಂಡ್? ಬಹಳ ಇಂಪಾರ್ಟೆಂಟ್ ಸೆಂಟೆನ್ಸ್, ಇದೆಲ್ಲ ಮರಿಬಾರದು. ಶಂಕರಾಚಾರ್ಯರು ಒಳ್ಳೆ ಇದಾಗ ಹೇಳ್ತಿದ್ದಾರೆ. ದೇಹಾದಿಗಳು ಇದೆ ಅನ್ನೋದೇ ತಪ್ಪಲಿಕೆ ಕಂಡ್ರು. ತಪ್ಪಲಿಕೆಯಿಂದ ದೇಹಾದಿಗಳು ಬಂದದ್ದಲ್ಲ, ದೇಹಾದಿಗಳನ್ನು ಅನುಭವಿಸ್ತಾ ಇದ್ದೀನಿ, ದೇಹಾದಿಗಳನ್ನು ಕಾಣ್ತಾ ಇದ್ದೀನಿ ಅನ್ನೋದೇ ಮಿಸ್ಕನ್ಸೆಪ್ಷನ್ ಅಬೌಟ್ ಆತ್ಮನ್. ಆತ್ಮ ತಪ್ಪಲಿಕೆಯಿಂದ ದೇಹಾದಿಗಳು ತೋರ್ತಾ ಇದೆಯೇ ಹೊರತು ಯಾವಾಗಲೂ ದೇಹಾದಿಗಳಿಲ್ಲ ಅಂತ ಇದ್ದಾರೆ ಶಂಕರಾಚಾರ್ಯರು. ಯಾವಾಗಲೂ ಆತ್ಮನಿಲ್ಲ, ಪರಮಾತ್ಮ ಇಲ್ಲ, ಜಗತ್ತಿರೋದು ಅಂದ್ರೆ ಯಾವಾಗಲೂ ದೇಹಾದಿಗಳಿಲ್ಲ, ಜಗತ್ತಿಲ್ಲ ಅಂತ ಇದ್ದಾರೆ. ನಮಗೂ ಅವರಿಗೂ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಷ್ಟೇ ವ್ಯತ್ಯಾಸ. ಅದು ಸರ್ವಜ್ಞತ್ವಕ್ಕೇನು ಹಾನಿ ಆಗೋಲ್ಲ. ಈ ಉನ್ಮತ್ತೇನ ಗ್ರಹಗೃಹೀತೇನವಾ ಯದನುಭೂತಂ ತದು ಉನ್ಮಾದ ಜಪಗಮೇಪಿ ಸ್ಮರ್ತವ್ಯಂ ಸ್ಯಾತ್ ತಥಾ ಇಹಾಪಿ ಸಂಸಾರಿಭಿಃ ಅವಿದ್ಯಾ ದೋಷಬದ್ಭಿಃ ಯದನುಭೂಯತೆ ತತ್ ಸರ್ವಾತ್ಮಾನಂ ಅಶರೀರಂ ನ ಸ್ಪೃಶತಿ ಅವಿದ್ಯಾ ನಿಮಿತ್ತಾಭಾವಾತ್. ಪ್ಲೀಸ್ ಗೆಟ್ ಮೈ ಹಾರ್ಟ್. ಈ ಜನರು ಎಲ್ಲ ಗಟ್ ಮಾಡ್ರು ಇರಲ್ಲ. ಎಷ್ಟು ಚೆನ್ನಾಗಿದೆ ನೋಡು. ಹುಚ್ಚ ಒಬ್ಬ ಪೆದ್ದ ಹುಚ್ಚ ಮೂರ್ಖ, ಅವನು ಗ್ರಹಪೀಡಿತ ಬಿಟ್ಟಿದ್ದಾನೆ. ಅವನು ಏನೇನೋ ಹೋಗಿ ದೆವ್ವ ಕಾಣ್ತಾ ಇದೆ, ಭೂತ ಬರ್ತಾ ಇದೆ, ಓಡಾಡ್ತಾ ಇದೆ, ನಿಲ್ಲಿದೆ, ನನ್ನ ಹತ್ರ ಬರ್ತಾ ಇದೆ, ನನ್ನ ಹಿಡ್ಕೊಳ್ತಾ ಇದೆ, ನನ್ನ ಎತ್ಕೊಳ್ತಾ ಇದೆ, ನನಗೆ ಹೊಡಿತಾ ಇದೆ ಅಂತ ಏನೇನೋ ರಗಳ್ತಾ ಇರ್ತಾನೆ ಹುಚ್ಚ. ಆ ಹುಚ್ಚ ಹಾಗಂತ ಇದ್ದವನಿಗೆ ಏನೋ ಔಷಧಿ ಚಿಕಿತ್ಸೆಯಿಂದ ಹುಚ್ಚುತನ ಹೋಯ್ತು ಅಂತ ತಿಳ್ಕೊಳ್ಳಿ. ಆ ಹುಚ್ಚು ಹೋದ್ಮೇಲೆ ಮತ್ತೆ ಅದನ್ನು ಜ್ಞಾಪಕ ಮಾಡ್ಕೋಬೇಕು ಅವನು. ಅದಿರತ್ತಾ? ಹುಚ್ಚಾಗಿದ್ದಾಗ ಏನೇನು ಕಂಡೆ, ಏನೇನು ನೋಡಿದೆ, ಏನು ಹೇಳಿದೆ ಅಂತ ಗೊತ್ತಿರಲ್ಲ ಹುಚ್ಚರಿಗೆ, ಗೊತ್ತಾ? ಅಷ್ಟು ಹುಚ್ಚುತನ. ಆ ಉನ್ಮಾದಾದಿಗಳು ಹೋಗ ಮೇಲೆ ಅದು ಹೇಗೆ ಸ್ಮರಣೆ ಮಾಡ್ಕೋಬೇಕು ಅಂತ ಆಗೋದಿಲ್ವೋ ಅದೇ ರೀತಿ ಇಲ್ಲೂ ಕೂಡ ಸಂಸಾರಿಗಳಾಗಿರುವ ಅವಿದ್ಯಾವಂತರಾದ ದೋಷವಂತರಿಂದ ಹಿಡಿಯಲ್ಪಟ್ಟದ್ದು ಸಂಸಾರಿಗಳು. ನಾವು ಅವಿದ್ಯಾವಂತರು, ದೋಷವುಳ್ಳವರು. ಸಂಸಾರ ಅವಿದ್ಯಾ ದೋಷ, ಸಂಸಾರವೆಂಬ ಸಂಸಾರಿಗಳ ಅವಿದ್ಯೆ ಎಂಬ ದೋಷದಿಂದ ಯಾವುದು ಅನುಭವಿಸಲ್ಪಟ್ಟಿದೆಯೋ ಅದು ಸರ್ವಾತ್ಮಾನಂ ಅಶರೀರ, ಅದು ಸರ್ವಾತ್ಮ ಅಶರೀರನಾದ ಪರಮಾತ್ಮನ ಮುಟ್ಟೋದಿಲ್ಲ. ನಾವುಗಳು ನಾನು ಮುದುಕಿ, ಅದು ಹುಡುಗ ಮುದುಕ, ಗಂಡು ಹೆಣ್ಣು, ಸುಖಿ ದುಃಖಿ ಇತ್ಯಾದಿ ಏನೇನೇನು ಆತ್ಮ ಮಾಡ್ಕೊಳ್ತೀವೋ ಅದು ಸರ್ವಾತ್ಮ ಭಾವನ ಮುಟ್ಟಲ್ಲಪ್ಪ. ಅದು ಆ ನಮ್ಮ ಈ ಅನಿಸಿಕೆ. ಸರ್ವಾತ್ಮಾನಂ ಅಶರೀರಂ, ಸರ್ವಾತ್ಮನಾದ ಅಶರೀರನನ್ನ ಈ ಅವಿದ್ಯಾವಂತರು ಮಾಡ್ಕೊಂಡ ಆರೋಪಗಳು ಯಾವುದು ಅದನ್ನು ಮುಟ್ಟೋದಿಲ್ಲ. ಯಾಕೆ ಹೇಳೋ? ಅದು ಅವಿದ್ಯಾ ನಿಮಿತ್ತದಿಂದ ತೋರ್ತಾ ಇದ್ದಿದ್ದು. ಅವಿದ್ಯಾ ನಿಮಿತ್ತ ಅವ್ರಿಗೆ ಹೋಯ್ತು ತೋರೋದಿಲ್ಲ. ಅವಿದ್ಯೆ ಎಂಬ ನಿಮಿತ್ತವೋ ಇಲ್ಲವಾಗುವುದರಿಂದ ಅವಿದ್ಯಾ ಏವ ನಿಮಿತ್ತಂ, ನಿಮಿತ್ತಸ್ಯ ಅಭಾವ, ನಿಮಿತ್ತಾಭಾವ ತಸ್ಮಾತ್. ಅವಿದ್ಯೆ ಎಂಬ ನಿಮಿತ್ತವು ಇಲ್ಲವಾದ್ದರಿಂದ ಅವ್ರು ತೋರೋದಿಲ್ಲ. ಏತು ನಾಳೆ ಹೇಳೋಣ. ಉಚ್ಛಿನ್ನ ದೋಷೈ ಮುದಿತ ಕಷಾಯೈ. ಒಳ್ಳೆ ಶ್ಲೋಕಮ್ಮ ಇದು, ಅದ್ಭುತವಾಗಿದೆಗಮ್ಮ ಈ ಭಾಗ. ಎಲ್ಲ ಗೆಟ್ ಬೈ ಹಾರ್ಟ್ ಮಾಡ್ಬೇಕು ಈ ವಾಕ್ಯಗಳನ್ನೆಲ್ಲ. ಓಂ ಆಪ್ಯಾಯಂತು ಮಾರ್ಗಾಯ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮಜರಾಗುರ್ಯಾಂ ನಾಮ ಬ್ರಹ್ಮಜರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ಮೇಸ್ತು ಉಪನಿಷತ್ತು ಧರ್ಮಾಃ ದೇವಮಯಿ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ. 22 ಮುಗಿಯತ್ತಾ?